आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुन् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಬರಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವ. ಜ್ಞಾನಿಗಳಾದವರು ಯಾವುದೇ ವಿಚಾರವನ್ನು ಹೇಳುವಾಗ ಸಂಕ್ಷೇಪ ವಿಸ್ತರಾಭ್ಯಾಂ ಹಿ ಕಥಯಂತಿ ಮನೀಷಿಣಃ ಅಂತ ಸಂಕ್ಷೇಪವಾಗೂ ಹೇಳಬಲ್ಲರು, ವಿಸ್ತಾರವಾಗೂ ಹೇಳಬಲ್ಲರು. ಜಗನ್ನಾಥದಾಸವರೇಣ್ಯರು ಹರಿಕಥಾಮೃತಸಾರದಲ್ಲಿ ತಾರತಮ್ಯದ ಬಗ್ಗೆ ಹೇಳುವಾಗ ಸಂಕ್ಷೇಪವಾಗೂ ಹೇಳಿದ್ದಾರೆ ಮತ್ತು ವಿಸ್ತಾರವಾಗಿ ಹೇಳಿದ್ದಾರೆ, ಮೇಲಿಂದ ಕೆಳಗೆ ಹೇಳಿದ್ದಾರೆ, ಕೆಳಗಿಂದ ಮೇಲೆ ಹೇಳಿದ್ದಾರೆ. ಮತ್ತೆ ತಾರತಮ್ಯದ ಬಗ್ಗೆ ಅನೇಕ ಬಗೆಯ ತಾರತಮ್ಯಗಳನ್ನು ಕೂಡ ಜಗನ್ನಾಥದಾಸರು ನಮ್ಗೆ ವರ್ಣನೆ ಮಾಡಿ ಭಗವಂತನ ಗುಣ ವರ್ಣನೆಯನ್ನು ನಮ್ಮ ಕಿವಿಗಳಿಗೆ ಹಾಕಿ ಪಾಮರರಾದ ನಮ್ಮನ್ನು ಉದ್ಧಾರ ಮಾಡಿದ್ದಾರೆ. ಇಂತಹ ಜಗನ್ನಾಥದಾಸರ ಹರಿಕಥಾಮೃತ ಸಾರದ ಬೃಹತ್ ತಾರತಮ್ಯ ಸಂಧಿಯಲ್ಲಿ 39ನೇ ಪದ್ಯವನ್ನು ನಾವು ನೋಡ್ತಾ ಇದ್ದೇವೆ. 20ನೇ ಕಕ್ಷಾ, 21ನೇ ಕಕ್ಷಾ, 22ನೇ ಕಕ್ಷಾ. 22ನೇ ಕಕ್ಷಾದಲ್ಲಿ ಅನೇಕ ಜನರನ್ನು ನಾವು ಕೇಳಿದ್ದೇವೆ. ಒಂದೊಂದು ಪದ್ಯಗಳಲ್ಲಿ 3-4 ಕಕ್ಷಾಗಳನ್ನ ದಾಸರು ಸೇರಿಸಿಕೊಡ್ತಾರೆ. ಕೆಲವೊಂದು ಪದ್ಯಗಳಲ್ಲಿ ಒಬ್ಬೊಬ್ಬರನ್ನೇ ಸ್ತೋತ್ರವನ್ನು ಮಾಡುತ್ತಾರೆ. ಹರಿಕಥಾಮೃತಸಾರದ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ಒಬ್ಬೊಬ್ಬ ದೇವತೆಗಳನ್ನೇ ಒಂದೊಂದು ಕಕ್ಷಾದಲ್ಲೂ ಕೂಡ ಸ್ತೋತ್ರ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಹಿಂದಿನ 38ನೇ ಪದ್ಯದಲ್ಲಿ 20ರಿಂದ 22ರ ತನಕ ನಾವು ದೇವತೆಗಳನ್ನು ನೋಡಿದ್ದೇವೆ. ಸ್ವಾಹಾದೇವಿ 22ರಲ್ಲಿ, ಇದಾದ ಮೇಲೆ ಹಿಂದೆ ಅನಾಖ್ಯಾತ ದೇವತೆಗಳು, ಗಂಗಾ ಪರ್ಜನ್ಯ, ಸಂಜ್ಞಾರೋಹಿಣಿ, ಕರ್ಮಜ ದೇವತೆಗಳು, ಹೀಗೆ ಇವರನ್ನೆಲ್ಲರನ್ನು ಕೂಡ ನಾವಲ್ಲಿ ನೋಡಿದ್ದೇವೆ. ಈಗ ಪ್ರಕೃತದಲ್ಲಿ ನಾವು 23ನೇ ಕಕ್ಷವನ್ನು ನೋಡ್ತಾ ಇದ್ದೇವೆ. ಇದು 39ನೇ ಪದ್ಯ. ಈ ಪದ್ಯದಲ್ಲಿ 23, 24, 25 ಅಂತ ಬರ್ಕೋಬೇಕು. 4 ಕಕ್ಷೆಗಳನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಬುಧನ ಬಗ್ಗೆ ಹೇಳ್ತಾ ಇದ್ದಾರೆ. ಪದ್ಯವನ್ನು ಓದೋಣ. ಸುದರ್ಶನ ಶಕ್ರಾದಿ ಸುರಯುತ ಬುಧನುತ ನಭಿಮನ್ಯುವೆನಿಸುವನು ಬುಧನಿಗಿಂದಶ್ವಿನಿ ಭಾರ್ಯ ಶಲ್ಯಮಾಗಧರ ಉದರ ಜೋಷ ದೇವಿಗಿಂತಲಿ ಅಧಮನಿಪ ಶನೈಶ್ಚರನು ಶನಿಗಧಮ ಪುಷ್ಕರ ಕರ್ಮಪನು ಎನಿಸುವನು ಬುಧರಿಂದ. ಎಷ್ಟು ಜನರನ್ನು ಸೇರಿಸಿದ್ದಾರೆ ನೋಡ್ರಿ. ಸುದರ್ಶನ ಪದಚ್ಛೇದ, ಶಕ್ರ ಆದಿ ಸುರಯುತ ಬುಧನು ತಾನಭಿಮನ್ಯುವೆನಿಸುವ, ಬುಧನಿಗಿಂತ ಅಶ್ವಿನಿ ಭಾರ್ಯ ಶಲ್ಯಮಾಗಧರ, ಬುಧನಿಗಿಂತ ಅಶ್ವಿನಿ ಭಾರ್ಯ ಶಲ್ಯಮಾಗಧರ ಉದರಜ ಓ ಉಷಾ ಪದಚ್ಛೇದ ಚೆನ್ನಾಗಿ ತಿಳ್ಕೊಳ್ರಿ. ಉದರಜ ಉಷಾ ಉದರ ಜೋಷ ದೇವಿಗಿಂತಲಿ ಅಧಮ ನೆನಿಪ ಶನೈಶ್ಚರನು ಶನಿಗಧಮ ಪುಷ್ಕರ ಕರ್ಮಪನು ಎನಿಸುವ ಬುಧರಿಂದ. ಶನೈಶ್ವರ ಶನೈಶ್ವರ ಅಂತ ಎಲ್ಲರೂ ಅಂದುಬಿಡ್ತಾರೆ. ಶನೈಶ್ವರ ಅಲ್ಲ, ಶನೈಶ್ಚರ. ಶನೈಹಿ ಚರತೆ ಇತಿ ಶನೈಶ್ಚರ, ಮೆಲ್ಲಗೆ ಸಂಚಾರ ಮಾಡ್ತಾನಾದ್ರಿಂದ ಇವನಿಗೆ ಶನೈಶ್ಚರ ಅಂತ ಹೆಸರು. ಮಂದವಾಸನ ಅಂತ ಕೂಡ ಅಂತೀವಿ ಶನಿಗೆ. ಇಲ್ಲಿ ಹೇಳುವಾಗ ಬುಧನನ್ನ ಹೇಳ್ತಾ ಇದ್ದಾರೆ. 23ನೇ ಕಕ್ಷಾದ ಸುದರ್ಶನ ಚಕ್ರಾದಿ ಸುರಯುತ ಬುಧ. ಇವನಲ್ಲಿ ಯಾರ್ಯಾರಿದ್ದಾರೆ ಅಂತಂದ್ರೆ, ಪರಮಾತ್ಮ ಸುದರ್ಶನ ಅಂತ ಕೃಷ್ಣನ ಹೆಸರು. ವಿಷ್ಣು ಸಹಸ್ರನಾಮದಲ್ಲಿ ಸುದರ್ಶನ ಶಬ್ದದಿಂದ
ಪರಮಾತ್ಮನನ್ನು ಹೇಳಿದ್ದಾರೆ. ಆದ್ದರಿಂದ ಕೃಷ್ಣ ಪರಮಾತ್ಮ ಶ್ರೀಮನ್ನಾರಾಯಣ ಶಕ್ರ ಆದಿ. ಶಕ್ರ ಅಂದ್ರೆ ಇಂದ್ರ, ಆದಿ ಅಂದ್ರೆ ಚಂದ್ರ, ವಾಯು, ಧರ್ಮ, ಅಶ್ವಿನಿ ದೇವತೆಗಳಿಂದ ಬುಧ ತಾನು ಅಭಿಮನ್ಯುವೆನಿಸಿದ್ದಾನೆ. ಬುಧ ಯಾರು ಅವತಾರ ಮಾಡಿದ್ದಾರೆ ಅಂದ್ರೆ ಜಗನ್ನಾಥದಾಸರು ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಅಂಶಾವೇಶಾವತಾರ ನಿರ್ಣಯಗಳನ್ನು ಹೇಳಿದ್ದಾರೆ. ಆ ಅಂಶಾವೇಶಾವತಾರ ನಿರ್ಣಯಗಳಿಗೆ ಅನುಕೂಲವಾಗಿ ನಾನು ಬೃಹತ್ತಾರತಮ್ಯ ಸಂಧಿಯನ್ನು ಹೇಳಿದ್ದೀನಿ ಅಂತಂದಿದ್ದಾರೆ. ಬೃಹತ್ತಾರತಮ್ಯ ಸಂಧಿಯನ್ನು ಹೇಳುವಾಗ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಸ್ವೀಕಾರ ಮಾಡಿದ್ದರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯಾರ್ಯಾರನ್ನು ಹೇಗೆ ಹೇಳಿದ್ದಾರೆ ಅಷ್ಟೇ ತಗೊಂಡಿದ್ದಾರೆ. ಪ್ರಹ್ಲಾದರಾಜರನ್ನು ಹೇಳುವಾಗ ವ್ಯಾಸರಾಜರು, ರಾಘವೇಂದ್ರರು ಅಂತ ಹೇಳಲಿಲ್ಲ. ಗಣಪತಿಯನ್ನು ಹೇಳುವಾಗ ಅವರೇ ಗೋಪಾಲದಾಸರು ಅಂತ ಹೇಳಲಿಲ್ಲ. ದ್ವಾಪರ ಯುಗದ ಪರ್ಯಂತರವಾಗಿ ಯಾರ್ಯಾರು ಏನೇನು ಅವತಾರ ಮಾಡಿದ್ರು ಅವರ ಬಗ್ಗೆ ಹೇಳಿದ್ರಷ್ಟೇ ಹೊರತು ಮಿಕ್ಕೊಂದು ವಿಚಾರವನ್ನ ಅಲ್ಲಿಂದ ಮುಂದಕ್ಕೆ ಹೇಳಲಿಲ್ಲ ಜಗನ್ನಾಥದಾಸರು. ಯಾಕೆಂದ್ರೆ ಆಚಾರ್ಯರು ಹೇಳಿಲ್ಲ. ಆದ್ರಿಂದ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಎಷ್ಟು ಹೇಳಿದ್ದಾರೆ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಿದ್ದಾರೆ. ಬುಧ ಯಾರು ಅಂತ ನಿಮಗೆಲ್ಲ ಪುರಾಣಗಳನ್ನು ಕೇಳಿದವರಿಗೆ ಗೊತ್ತು. ಚಂದ್ರನ ಮಗ. ನಮ್ಮ ನವಗ್ರಹಗಳ ಪೈಕಿ ಚಂದ್ರ ಬುಧ ಸೇರಿದರೆ ನಮ್ಮ ಜಾತಕದಲ್ಲಿ ಭಯಂಕರವಾದ ದೋಷಗಳುಂಟಾಗತ್ತೆ. ಅಪ್ಪ ಮಗ ಇವ ಚಂದ್ರ ಮತ್ತು ಬುಧ, ಇವರಿಬ್ಬರಿಗೂ ಭಯಂಕರ ಪೋಟಿ ಬರುತ್ತೆ. ಬುಧ ಚಂದ್ರನ ಮಗ. ಬೃಹಸ್ಪತ್ಯಾಚಾರ ಮಾಡಿದ ತಾರಾದೇವಿಯನ್ನ ಚಂದ್ರ ಅಪಹರಣ ಮಾಡಿ ಅವಳಲ್ಲಿ ಪಡೆದಿರ್ತಕ್ಕಂಥ ಮಗನೇ ಬುಧ ಆಗಿದ್ದಾನೆ. ಆ ಬುಧ ಅವನೇ ಅಭಿಮನ್ಯು ಅಂತನಿಸಿದ್ದಾನೆ. ಅಭಿಮನ್ಯುವಿನಲ್ಲಿ ಪರಮಾತ್ಮ ಚಂದ್ರ, ಪರಮಾತ್ಮ ಇಂದ್ರ, ಚಂದ್ರ, ವಾಯು, ಧರ್ಮ, ಅಶ್ವಿನಿ ದೇವತೆಗಳು ಇವರಿಂದೆಲ್ಲ ಕೂಡಿದ್ದಾರೆ. ಈ ಬುಧನನ್ನ ಚಂದ್ರ ಬಹಳ ಅಭಿಮಾನ ಮಾಡ್ತಾನೆ. ಬುಧನ ಮೇಲೆ ಚಂದ್ರ ಕೇಳಿದ್ನಂತೆ, ಬಹಳ ದಿವಸ ನನ್ನ ಮಗನನ್ನ ಬಿಟ್ಟಿರಲಾರೆ. ಅಪ್ಪ ಮಕ್ಕಳಿಗೆ ವಿರೋಧ ಇಲ್ಲ, ಅವರು ನಮ್ಮ ಜಾತಕಕ್ಕೆ ಬಂದಾಗ ವಿರೋಧಗಳಾಗ್ತಾರೆ. ಅಲ್ಲಿಗೆ ಬಂದ ಸಂದರ್ಭದಲ್ಲಿ ಅಭಿಮನ್ಯುವನ್ನ ಬೇಗ ಕಳಿಸಬೇಕು ಅಂತ ಬಹಳಷ್ಟು ಜನ ದೇವತೆಗಳ ಆ ಒಂದು ಬುಧ ಅವನಲ್ಲಿ ಇಷ್ಟು ದೇವತೆಗಳೆಲ್ಲ ಅಂಶದಿಂದ ಕೂಡಿದ್ದಾರೆ. ಈ ಬುಧನ ಬಗ್ಗೆ ಜಗನ್ನಾಥದಾಸರು ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಇದನ್ನು ಓದುವಾಗಲೇ ಅದನ್ನು ನಾವು ಜೊತೆಯಲ್ಲೇ ಓದಿಬಿಡೋಣ. ಯಾಕೆಂದ್ರೆ ಎರಡೂ ಒಟ್ಟಿಗೆ ಬರುತ್ತೆ. ಬುಧನ ಸ್ತೋತ್ರವನ್ನ ಅಲ್ಲೂ 39ನೇ ಪದ್ಯದಲ್ಲೇ ಬಂದಿದೆ ನೋಡ್ರಿ. ಯಾರು ಪುಸ್ತಕ ತಗೊಂಡಿದ್ರೆ 39ನೇ ಪದ್ಯ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ವಿಧಿಪಿತನ ಪಾದಾಂಬುಜಗಳಿಗೆ ಮಧುಪನಂತೆ ವಿರಾಜಿಪ ಅಮಲ ಉದಕಗಳಿಗೆ ಸದಾಭಿಮಾನಿಯು ಎಂದೆನಿಸಿಕೊಂಬ ಬುಧಗೆ ನಾ ವಂದಿಸುವೆ ಸನ್ಮೋದತಿ ನಿರಂತರ ಒಲಿದು ಯಮಗಭ್ಯುದಯ ಪಾಲಿಸಲೆಂದು ಪರಮೋತ್ಸಾಹದಲ್ಲಿ ಅನುದಿನದೀ. ಹಿಂದಿನ ಕಕ್ಷಾ ಬಗ್ಗೆ 22ನೇ ಕಕ್ಷಾ ಬಗ್ಗೆ ಅಲ್ಲಿ ಬಂದವರ ಬಗ್ಗೆಯೂ ಮಾತಾಡಿದ್ದಾರೆ ಜಗನ್ನಾಥದಾಸರು. ನೆನವೆನ ನಲವಿಂದ ದೇವಾನನ ಮಹಿಳೆ ಸ್ವಾಹಾಕ್ಯರ ಆಲೋಚನೆ ಕೊಡಲಿ ನಿರ್ವಿಘ್ನತಿಂ ಭಗವದ್ಗುಣಗಳಲ್ಲಿ. ಸ್ವಾಹಾದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರನ್ನೂ ಕೂಡ ಕೇಳ್ತಾ ಅಂತಾರೆ 38ನೇ ಪದ್ಯದಲ್ಲಿ, ಅಮ್ಮ ಸ್ವಾಹಾದೇವಿ ನಮಗೆ ಭಗವಂತನ ಆಲೋಚನೆಯನ್ನು ನಿರ್ವಿಘ್ನವಾಗಿ ಕೊಡಿ, ನಮಗೆ ವಿಘ್ನ ಬರಬಾರದು. ಎಲ್ಲದಕ್ಕೂ ವಿಘ್ನ ಬಂದದ್ದನ್ನು ಏನಾರು ಮಾಡಿ ಪರಿಹಾರ ಮಾಡ್ಕೊಳ್ತೀವಿ. ಆದರೆ ದೇವರ ಪೂಜೆಗೆ, ದೇವರ ನಾಮಸ್ಮರಣೆಗೆ ವಿಘ್ನ ಭಯಂಕರವಾಗಿ ಬರುತ್ತೆ. ಆ ಭಯಂಕರವಾಗಿ ಬಂದ ವಿಘ್ನವನ್ನು ನಾವು ಪರಿಹಾರ ಮಾಡಿಕೊಳ್ಳಬೇಕು. ಅದನ್ನು ದಯಮಾಡಿ ಸ್ವಾಹಾದೇವಿ ಕೊಡು ಅಂತ ಅಗ್ನಿದೇವಿಯ ಮಹಿಳೆಯಾಗಿರ್ತಕ್ಕಂಥವಳನ್ನು ಪ್ರಾರ್ಥನೆ ಮಾಡಿದ್ದಾರೆ. ಮಂತ್ರ ದೇವತೆ ಅವಳು ಸ್ವಾಹಾದೇವಿ. ಆದ್ರಿಂದ ಪ್ರಜನ್ಯ ಇಂದ್ರಿಯ ಗೋಳಕಾಭಿಮಾನಿಯಾಗಿದ್ದಾನೆ. ಹೀಗೆ ಈ ಒಂದು ಕಕ್ಷೆಯನ್ನು ಮುಗಿಸಿದ್ದಾರೆ. 23ನೇ ಕಕ್ಷದಲ್ಲಿ ವಿಧಿಪಿತನ ಪಾದಾಂಬುಜಗಳಿಗೆ ಮಧುಪನಂತೆ ವಿರಾಜಿಪ. ವಿಧಿಪಿತ ಅಂದ್ರೆ ವಿಧಿ ಬ್ರಹ್ಮದೇವರು, ಅವನ ತಂದೆಯಾದ ಪರಮಾತ್ಮನ ಪಾದಾರವಿಂದಗಳಲ್ಲಿ ದುಂಬಿಯಂತೆ ವಿರಾಜಮಾನನಾಗಿದ್ದಾನೆ. ನಿರ್ಮಲವಾದ ಉದಕಗಳಿಗೆ ಈತ ಅಭಿಮಾನಿಯಾಗಿದ್ದಾನೆ. ಜಲತತ್ವಾಭಿಮಾನಿ ವರುಣ, ಶರೀರದಲ್ಲಿ ಜಲಾಂಶವೆಂಬತಕ್ಕಂಥ ಕಲೆಗೆ ವರುಣ, ಅವನ ಜೊತೆಗೆ ಬುಧನು ತಾನು ವಾಸ ಮಾಡಿರ್ತಾನೆ. ಬುಧನ ಮಗ ಬುಧ ಚಂದ್ರನ ಮಗ, ಚಂದ್ರವಂಶ ಪ್ರವರ್ತಕನಾಗುತ್ತಾನೆ. ಈ ಬುಧ ಇಲೆಯನ್ನ ಮದುವೆಯಾದಾಗ ಪುರೂರವ ಎಂಬತಕ್ಕಂಥವನು ಹುಟ್ಟುತ್ತಾನೆ. ಅವನೇ ಚಂದ್ರಾಂಶಯುಕ್ತನಾಗಿ ಅಪ್ಪನ ಅಂಶವೇ ಅವನಿಗೆ ಬಂದು ಅಭಿಮನ್ಯುವಾಗಿ ಅವತಾರ ಮಾಡಿದ್ದಾನೆ ಎಂಬುದನ್ನು ಕೂಡ ನಾವು ಬುಧನ ಬಗ್ಗೆ ಕೇಳಬೇಕು. ಈ ಉದಕಗಳಿಗೆ ಸದಾಭಿಮಾನಿ ಎಂದೆನಿಸಿಕೊಂಬ ಬುಧಗೆ ನಾ ವಂದಿಸುವೆ ಸನ್ಮೋದದಿ ನಿರಂತರ ಒಲಿದು ಯಮಗ ಅಭ್ಯುದಯ ಪಾಲಿಸು. ನಮಗೆ ಅಭ್ಯುದಯವನ್ನು ಕೊಡು ಸ್ವಾಮಿ.
ಚೆನ್ನಾಗಿ ನಮಗೆ ಏಳಿಗೆ ಬರಬೇಕು ಅಂದ್ರೆ ನಿನ್ನ ಅನುಗ್ರಹ ಬರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ಈ 23ನೇ ಕಕ್ಷದಲ್ಲಿ ಬರತಕ್ಕಂತಹ ಉಳಿದ ಕೆಲವರನ್ನು ಕೂಡ ದಾಸರಾಯರಲ್ಲಿ ಸ್ತೋತ್ರ ಮಾಡಿದ್ದಾರೆ. 23ನೇ ಕಕ್ಷದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದ್ರೆ ಯಶೋಧಾದೇವಿ ಮತ್ತು ದೇವಕಿ ದೇವಿಯರನ್ನು ಇಲ್ಲೇ ಸ್ತೋತ್ರ ಮಾಡ್ತಾರೆ. 40ನೇ ಪದ್ಯ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ಶ್ರೀ ವಿರಿಂಚಾತ್ಯರ ಮನಕ್ಕೆ ನಿಲುಕಾವ ಕಾಲಕು ಜನನರಹಿತನ ತಾವಲಿಸಿ ಮಗನೆಂದು ಮುತ್ತಿಸಿ ಲೀಲೆಗಳ ನೋಳ್ಪ ದೇವಕಿಗೆ ವಂದಿಪೆ ಯಶೋಧಾದೇವಿಗೆ ಆನಮಿಸುವೆನು ಬಿಡದೆ ಕೃಪಾವಲೋಕನದಿಂದ ಸಲಹುವುದೆಮ್ಮ ಸಂತತಿಯಾಮ. ಯಶೋದೆ ಮತ್ತು ಶ್ರೇಷ್ಠಳಾಗಿರ್ತಕ್ಕಂಥ ದೇವಕಿ ದೇವಿ, ಬ್ರಹ್ಮರುದ್ರಾದಿ ದೇವತೆಗಳೇ ಲಕ್ಷ್ಮೀ ದೇವಿಯ ಮನಸ್ಸಿಗೂ ನಿಲುಕದೇ ಇರತಕ್ಕಂತಹ ಪರಮಾತ್ಮ, ಜನನರಹಿತ, ಅವನಿಗೆ ಜನನವಿಲ್ಲ, ಹುಟ್ಟುವಿಕೆ ಇಲ್ಲ ಅವನಿಗೆ. ಆ ಜನನರಹಿತನಾದ ಬ್ರಹ್ಮಾದಿ ದೇವತೆಗಳಿಗೆ ಸಿಗದೇ ಇರುವ ಪರಮಾತ್ಮನನ್ನ ಒಲಿಸಿ ತಪಸ್ಸು ಮಾಡಿ ಒಲಿಸಿಕೊಂಡು ಮಗಾಂತ ಮುದ್ದಿಸಿ ಲೀಲೆಗಳನ್ನು ನೋಡಿದ್ದೀರಿ ತಾಯಿ. ಅಂತಹ ದೇವಕಿ ಯಶೋಧ, ನಾನು ನಿಮಗೆ ನಮಸ್ಕಾರವನ್ನು ಮಾಡ್ತೀನಿ. ಬಿಡದೆ ಕೃಪಾವಲೋಕನ, ನಿಮ್ಮ ಕೃಪಾದೃಷ್ಟಿ ನಮ್ಮ ಮಕ್ಕಳ ಮೇಲಿರಲಿ, ನಮ್ಮ ಸಂತತಿಯನ್ನ ಕಾಪಾಡ್ರಮ್ಮ ಅಂತ ಅವರನ್ನು ಕಾಪಾಡಿ ಪ್ರಾರ್ಥನೆ ಮಾಡಿದ್ದಾರೆ. ಹೀಗೆ ಸುದರ್ಶನ ಚಕ್ರ ಆದಿ ಸುರಯುತ ಬುಧನು ತಾನ ಅಭಿಮನ್ಯುವೆನಿಸುವ ಬುಧನಿಗಿಂತ ಶಲ್ಯ ಮತ್ತು ಮಾಗದ ಉದರಜ ಉಷಾದೇವಿ, ಅಶ್ವಿನಿ ಭಾರ್ಯ, ಇವರು ಉಷಾದೇವಿಗಿಂತ ಶನೈಶ್ಚರ ಕಡಿಮೆಯಾಗಿದ್ದಾನೆ. ಶನಿಗಿಂತ ಅಧಮ ಪುಷ್ಕರ ಕರ್ಮಪನು ಎನಿಸುವ ಬುಧರಿಂದ ಅಂತ ಕರ್ಮಾಭಿಮಾನಿ ಪುಷ್ಕರ. ನಾವು ಮಾಡುವ ಕೆಲಸಗಳೆಲ್ಲ ಈ ಪುಷ್ಕರನ ಅನುಗ್ರಹದಿಂದಲೇ ಕರ್ಮಾಭಿಮಾನಿ ಈತ. ನಾವು ಮಾಡುವ ಏನೇನು ಸತ್ಕರ್ಮಗಳನ್ನು ಮಾಡ್ತೀವಿ ಇದನ್ನೆಲ್ಲವನ್ನು ಕೂಡ ಈತ ಒಲಿದು ಕೊಡಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಜರಾಸಂಧ ಮತ್ತು ಶಲ್ಯ, ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿಯೇ ಶಲ್ಯ ಮತ್ತು ಜರಾಸಂಧರಿಬ್ಬರಿಗೂ ಕರೇಣು ಮತ್ತು ವಿಜಯ ಎಂಬುದಾಗಿ ಪುತ್ರಿಯರಾಗಿ ಹುಟ್ಟಿದ್ದಾರೆ. ನಕುಲ ಸಹದೇವರನ್ನ ವಿವಾಹವಾಗಿದ್ದಾರೆ. ಇದಕ್ಕೆ ಮುಂಚೆ ತಿಲೋತ್ತಮೆ ಎಂಬತಕ್ಕಂಥ ಅಪ್ಸರಾಸ್ತ್ರೀಯಾಗಿದ್ದವಳು ಪಾರ್ವತಿ ಎಂಬತಕ್ಕಂಥ ಹೆಸರಿನಿಂದ ಹುಟ್ಟಿ ನಕುಲನಿಗೆ ಭಾರ್ಯೆಯಾಗಿದ್ದಳು ಅಂತ ನಿರ್ಣಯ 22ನೇ ಅಧ್ಯಾಯದಲ್ಲಿ ಆಚಾರ್ಯ ಹೇಳ್ತಾರೆ. ಪಾರ್ವತಿ ನಕುಲಸ್ಯಾಸೀತ್ ಭಾರ್ಯಾ ಪೂರ್ವಂ ತಿಲೋತ್ತಮ ಪೂರ್ವೋಕ್ತೇ ಚೈವ ಯಮಯೋರ್ ಭಾರ್ಯೆ ಕುಂತ್ಯಾ ನಿವಾರಿತ ಅಂತ ಇವರೇ ಶ್ರೇಷ್ಠರಾಗಿರ್ತಕ್ಕಂಥವರು ಎಂಬುದನ್ನು ನಾವು ಅಲ್ಲಿ ತಿಳಿಯಬೇಕು. ಹೀಗೆ ಒಟ್ಟು ಈ ಕಕ್ಷಾ ತಾರತಮ್ಯದಲ್ಲಿ ಇಷ್ಟು ಜನರ ವಿಚಾರವನ್ನ ಜಗನ್ನಾಥದಾಸರು ನಮಗೆ ಎಷ್ಟು ಕಕ್ಷಾ ಆಯಿತು, 23, 24, 25, 26 ತನಕ ಕಕ್ಷಾವನ್ನ ತಂದುಕೊಟ್ಟಿದ್ದಾರೆ. 26 ಕಕ್ಷಾ ಆದ ಮೇಲೆ ನಾವು ಮುಂದೆ ನೋಡ್ತಕ್ಕಂಥದ್ದು 27ನೇ ಕಕ್ಷಾ. ಈ 27ನೇ ಕಕ್ಷದಲ್ಲಿ ಯಾರ್ಯಾರು ಬರ್ತಾರೆ, 27ನೇ ಕಕ್ಷದಲ್ಲಿ ಬರ್ತಕ್ಕಂಥ ದೇವತೆಗಳು ಅಜಾನಜ ದೇವತೆಗಳು. ಇಲ್ಲಿ ಬರ್ತಕ್ಕಂಥವರನ್ನೆಲ್ಲರನ್ನು ಕೂಡ ಸ್ತೋತ್ರ ಮಾಡಿದ್ದಾರೆ. ಇಲ್ಲಿ ಬಂದಿರತಕ್ಕಂತಹ ನಾವೇನಿವಾಗ ಹಿಂದಿನ ಪದ್ಯದಲ್ಲಿ ನೋಡಿದ್ವಿ, ಶನೈಶ್ಚರ, ಪುಷ್ಕರ, ಇವರನ್ನೆಲ್ಲ ಏನ್ ನೋಡಿದ್ದೀವಿ, ಇವರನ್ನೆಲ್ಲರನ್ನು ಕೂಡ ಜಗನ್ನಾಥದಾಸರು ಸ್ತೋತ್ರ ಮಾಡಿದ್ದಾರೆ. ಕಕ್ಷಾ ತಾರತಮ್ಯದ ಎರಡು ಒಟ್ಟಿಗೆ ನೋಡಿಬಿಡೋಣ ಅಂತ. ಯಾಕೆಂದ್ರೆ ಮುಂದೆ ಮತ್ತೆ ಅದಕ್ಕೋಸ್ಕರವಾಗಿ ಪ್ರತ್ಯೇಕ ತರಗತಿ ತಗೊಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ, ಇದರಲ್ಲೇ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ 24ನೇ ಕಕ್ಷದಲ್ಲಿ ಬರ್ತಕ್ಕಂಥ ಉಷಾದೇವಿಯರ ಸ್ತೋತ್ರವನ್ನ ಮಾಡಿದ್ದಾರೆ. ಇದೆಲ್ಲ ಪ್ರತಿನಿತ್ಯ ನಾವು ಮಾಡಿದರೆ ಬಹಳ ಪುಣ್ಯ. ಆ ಉಷಾದೇವಿಯನ್ನ, ನಾಮಾಭಿಮಾನಿಯಾಗಿರ್ತಕ್ಕಂಥ ಉಷಾದೇವಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಪಾಮರರ ಸುಪವಿತ್ರ ಗೈಸುವ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ 41ನೇ ಪದ್ಯ. ಪಾಮರರ ಸುಪವಿತ್ರ ಗೈಸುವ ಶ್ರೀಮುಕುಂದನ ವಿಮಲ ಮಂಗಳ ನಾಮಗಳಿಗಭಿಮಾನಿಯಾದ ಕುಶಾಖ್ಯ ದೇವಿಯರು ಭೂಮಿಯೊಳಗುಳ್ಳ ಕಿಲ ಸಜ್ಜನ ರಾಮಯಾದಿಗಳಳಿದು ಸಲಹಲಿ ಆ ಮರುತ್ತನ ಮನೆಯ ವೈದ್ಯರ ರಮಣಿ ಪ್ರತಿದಿನದೀ. ಅಮ್ಮ ತಾಯಿ ಉಷಾದೇವಿ, ನೀನು ವೈದ್ಯರ ಮನೆಯ ಮಡದಿ, ಶ್ರೇಷ್ಠರಾಗಿರ್ತಕ್ಕಂಥ ಅಶ್ವಿನಿ ದೇವತೆಗಳ ಹೆಂಡತಿ, ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಪಾಮರರು ನಮಗೇನು ಗೊತ್ತಿಲ್ಲ, ನಮ್ಮನ್ನು ಪವಿತ್ರ ಮಾಡತಕ್ಕಂಥದ್ದು ಶ್ರೀ ಮುಕುಂದನ ಪರಮ ಪವಿತ್ರವಾದ ದೋಷರಹಿತವಾದ ಪರಮಾತ್ಮನ ಮಂಗಳ ನಾಮಗಳು. ಆ ನಾಮಗಳಿಗೆ ನೀನು ಅಭಿಮಾನಿಯಾಗಿದ್ದೀಯಾ. ಭೂಮಿಯಲ್ಲಿರ್ತಕ್ಕಂತಹ ಜನರ ರೋಗಗಳನ್ನ ಸಜ್ಜನರ ಆಮಯಾದಿಗಳಳಿದು ಸಲಹಲಿ, ನಮ್ಮ ಎಲ್ಲ ರೋಗಗಳನ್ನ ಪರಿಹಾರ ಮಾಡು. ಯಾಕೆಂದ್ರೆ ಇಂದ್ರಲೋಕದ ವೈದ್ಯರಾದ ಅಶ್ವಿನಿ ದೇವತೆಗಳ ಪತ್ನಿ ನೀನು. ಮನೆಯಲ್ಲಿ ಯಜಮಾನರು ಮಾಡುವ ಮಡಿ ಮೈಲಿಗೆ ಆಚಾರ ವಿಚಾರಗಳು
ವೈದ್ಯ ಪದ್ಧತಿ ಎಲ್ಲವನ್ನ ನೀನು ನೋಡಿರ್ತೀಯ. ನೋಡಿದ ನಿನಗೂ ವೈದ್ಯ ಪದ್ಧತಿ ಗೊತ್ತಿರುತ್ತೆ. ನಿನ್ನ ಆಶೀರ್ವಾದವೂ ಬೇಕು. ಹಾಗಾಗಿ ನಿನ್ನ ಆಶೀರ್ವಾದದಿಂದ ನಮಗೂ ಸಹಿತ ಎಲ್ಲ ರೋಗಗಳು ಪರಿಹಾರವಾಗಲಿ ಎಂಬುದಾಗಿ ಸ್ತೋತ್ರ ಮಾಡಿದ್ದಾರೆ. ಅದೇ ರೀತಿ 25ನೇ ಕಕ್ಷದಲ್ಲಿ ಇಲ್ಲಿ ಹೇಳದೇ ಇದ್ದದ್ದು ಮತ್ತೊಂದಿದೆ ನೋಡ್ರಿ. ಬೃಹತ್ತಾರತಮ್ಯ ಸಂಧಿಯ 39ನೇ ಪದ್ಯದಲ್ಲಿ ಅಲ್ಲಿ ನಾವು ಹೇಳದೇ ಇದ್ದದ್ದು ಪರಮಾತ್ಮನ ಮಡದಿ ಭೂದೇವಿ, ಅವಳ ಬಗ್ಗೆ ಹೇಳಿಲ್ಲ. ಅದನ್ನ ನಾವು ಸೇರಿಸ್ಕೋಬೇಕು. ಯಾಕೆಂದ್ರೆ ಜಗನ್ನಾಥದಾಸರು ಒಂದು ಕಡೆ ವಿಸ್ತಾರವಾಗಿ ಹೇಳಿದ್ದನ್ನ ಮತ್ತೊಂದು ಕಡೆ ಸಂಕ್ಷೇಪ ಮಾಡ್ತಾರೆ. ಹೇಳಿಲ್ಲ ಅಂತನಬಾರದು. ಒಂದು ಕಡೆ ವಿಸ್ತಾರವಾಗಿ, ಒಂದು ಕಡೆ ಸಂಕೋಚವಾಗಿ ಎರಡನ್ನೂ ಮಾಡಿರ್ತಾರೆ. ಕೆಲವು ಕಡೆ ನಿರೂಪಣೆ ಮಾಡದೇ ಇದ್ದದ್ದನ್ನು ನಿರೂಪಣೆ ಮಾಡ್ತಾರೆ. ಹಾಗಾಗಿ ಇಲ್ಲಿ 42ನೇ ಪದ್ಯ ಕಕ್ಷಾತಾರತಮ್ಯ ಸಂಧಿಯಲ್ಲಿ 2 ಶ್ಲೋಕಗಳಿಂದ ಭೂದೇವಿಯ ವರ್ಣನೆ ಮಾಡ್ತಾರೆ. ಈ ಭೂದೇವಿ ಪರಮಾತ್ಮನ ಮಡದಿ ಅಲ್ಲ, ಪರಮಾತ್ಮನ ಮಡದಿ ಭೂದೇವಿಯ ಆವೇಶಯುಕ್ತಳಾಗಿ ಕಶ್ಯಪರ ಮಗಳಾಗಿ ಬಂದವಳು ಎಂಬುದನ್ನು ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಸಂಸ್ಕೃತದ ಶ್ಲೋಕಕ್ಕೇನು ಕಡಿಮೆ ಇಲ್ಲ ಇದು. ಸಮುದ್ರ ವಸನೇ ದೇವಿ ಪರ್ವತ ಸ್ತನಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ವಿಷ್ಟಾಮೂತ್ರ ಕಪೋತ್ಸರ್ಗಂ ಅಪರಾಧಂ ಕ್ಷಮಸ್ವಮೇ ಅಂತ ಏನು ಪ್ರಾರ್ಥನೆ ಮಾಡ್ತೀವಿ, ಆ ಪ್ರಾರ್ಥನೆಯಂತೆ ಬಹಳ ಚೆನ್ನಾಗಿ ಜಗನ್ನಾಥದಾಸರು ಕಕ್ಷಾತಾರತಮ್ಯ ಸಂಧಿಯ 42ನೇ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾರೆ. ವನಧಿವಸನೆ ವರಾತ್ರಿ ನಿಚಯಸ್ತನ ವಿರಾಜಿತೆ ಚೇತನ ವಿಧಾರಕೆ ಗಂಧರಸ ರೂಪಾದಿ ಗುಣವಪುಷೇ ಮುನಿಕುಲೋತ್ತಮ ಕಶ್ಯಪನ ನಿಜತನುಜೆ ದಿನಗಾನಮಿಪೆ ಎನ್ನವ ಗುಣಗಳೆಣಿಸದೆ ಪಾಲಿಪುದು ಪರಮಾತ್ಮನರ್ಧಾಂಗೀ. ಪರಮಾತ್ಮ ತನ್ನ ಭೂದೇವಿಯನ್ನ ಮಡದಿಯನ್ನಾಗಿ ಸ್ವೀಕಾರ ಮಾಡಿದ್ದಾನೆ. ಇದು ಭೂದೇವಿ ಅಂತ ಇವಳಿಗೆ ಹೆಸರು. ಇವಳೇ ಪರಮಾತ್ಮನ ಶ್ರೀಭೂ ದುರ್ಗಾ ರೂಪದಲ್ಲಿ ಸೇರಿದ ಭೂದೇವಿ ಅಂತ ತಿಳ್ಕೋಬಾರದು. ಭೂದೇವಿಗೆ ವಸ್ತ್ರ ಬಟ್ಟೆ ಯಾಕೆ ಉಡ್ತೀವಿ ಅಂದ್ರೆ ಇದಕ್ಕೆ ಉಡ್ತೀವಂತೆ. ಶೀತ ವಾತೋಷ್ಣ ಸಂತ್ರಾಣಂ ಲಜ್ಜೆಯ ರಕ್ಷಣಂ ಪರಂ ದೇಹಾಲಂಕರಣಂ ವಸ್ತ್ರಂ ಅಂತಾರೆ. ಶೀತ, ಗಾಳಿ, ಉಷ್ಣ ಮತ್ತು ಮರ್ಯಾದೆಯಿಂದ ನಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ದೇಹಕ್ಕೆ ಅಲಂಕಾರಭೂತವಾದದ್ದು ವಸ್ತ್ರ. ಈಗ ವಸ್ತ್ರ ಸಂಹಿತಾನೇ ಹೋಗ್ಬಿಟ್ಟಿದೆ. ಯೂನಿಫಾರ್ಮ್ ಶ್ರೇಷ್ಠವಾಗಿರ್ತಕ್ಕಂತಹ ಇದೇನು ಡ್ರೆಸ್ ಕೋಡ್ ಇದೆ, ಡ್ರೆಸ್ ಕೋಡೇ ಇಲ್ಲ ಇವತ್ತು. ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೆ ವಸ್ತ್ರಗಳನ್ನ ತೊಟ್ಕೋತಾರೆ. ವಸ್ತ್ರವನ್ನ ನಾವು ತೊಟ್ಟುಕೊಳ್ಳುವಾಗ ಮರ್ಯಾದೆ ಉಳಿಬೇಕು ಅಂತ. ಅದಕ್ಕೆ ಕೆಲವರು ಹೇಳ್ತಿದ್ರು, ಬಹಳ ಚೆನ್ನಾಗಿ ಹೇಳ್ತಿದ್ರು, ಅವ್ರು ಯಾವಾಗ್ಲೂ ನಮ್ಮ ದೋಷವೇ ನೋಡ್ತಾರೆ ಅಂತಂದಾಗ ಅವರಲ್ಲಿ ಗುಣವೇ ಇಲ್ಲವಾದ್ರಿಂದ ಅವರಲ್ಲೂ ದೋಷವೇ ಇರೋದ್ರಿಂದ ಇನ್ನೊಬ್ಬರ ದೋಷವನ್ನು ನೋಡ್ತಾರೆ ಅಂತ. ಹಾಗೆ ಈ ವಸ್ತ್ರಗಳನ್ನು ಉಡೋರಿಗೆ ಮರ್ಯಾದೆಯೇ ಇರೋದಿಲ್ಲ. ನಾವು ವಸ್ತ್ರದಿಂದ ಇನ್ನೊಬ್ಬರಿಗೆ ಮರ್ಯಾದೆ ಕೊಡೋದು ಅಂತಾರೆ. ವಸ್ತ್ರ ಸಭಾಕ್ಕೆ ಭೂಷಣ. ಸಭೆಯಲ್ಲಿ ಬರುವಾಗ ಒಳ್ಳೆ ವಸ್ತ್ರಗಳಿಂದ ದೇವಸ್ಥಾನಗಳಿಗೆ ಇವತ್ತು ಬರ್ತಿರ್ತಾರೆ. ಮಂತ್ರಾಲಯದಲ್ಲಿ ನೋಡಿ ಬೇಜಾರಾಗ್ತಿರುತ್ತೆ ನನಗೆ. ಹೆಂಗಸರು ಯಾವ ರೀತಿ ಬರಬೇಕು, ವಸ್ತ್ರಾಲಂಕಾರ ಹೇಗಿರಬೇಕು, ಡ್ರೆಸ್ ಕೋಡ್ ಹೇಗಿರಬೇಕು ಅನ್ನೋದಿಲ್ಲವೇ ಇಲ್ಲ. ಬಹಳ ಹೊಲಸಾಗಿ ಒಳ್ಳೆಯ ಮನೆತನಸ್ಥ ಮಕ್ಕಳಂತೆ ಡ್ರೆಸ್ ಹಾಕೊಳ್ಳೋದಿಲ್ಲ. ಅಜ್ಜಿ ಕಚ್ಚೆ ಸೀರೆ ಉಟ್ಕೊಂಡಿರ್ತಾಳೆ, ಮೊಮ್ಮಗಳು 2 ಪೀಸ್ ಉಟ್ಕೊಂಡಿರ್ತಾಳೆ. ಬಹಳ ವಿಚಿತ್ರವಾಗಿರುತ್ತೆ. ಕಚ್ಚೆ ಉಟ್ಕೊಂಡ ಅಜ್ಜಿ ಜೊತೆಗೆ ಮೊಮ್ಮಗಳು ಬರ್ತಾ ಇರ್ತಾಳೆ. ತಾತ ಕಚ್ಚೆ ಪಂಚೆ ಹಾಕೊಂಡಿರ್ತಾನೆ, ಮೊಮ್ಮಗಳು ಡ್ರೆಸ್ ಕೋಡ್ ಹಾಕೊಂಡಿರ್ತಾಳೆ. ಯಾಕೆಂದ್ರೆ ಅಜ್ಜಿ ತಾತ ಹೇಳಿದ ಮಾತು ಮೊಮ್ಮಗಳು ಕೇಳಲ್ಲ. ಅವಳನ್ನು ನಾವು ಸೇರಿಸಿದ್ದು ಸೆಂಟ್ ಜಾನ್ಸು, ಸೆಂಟ್ ಫಿಲೋಮಿನಾ, ಸೆಂಟ್ ಮಾರ್ತಾ ಸ್ಕೂಲಿಗೆ ಸೇರಿಸಿರ್ತೀವಿ. ಆದ್ರಿಂದ ನಾವೇ ದುಡ್ಡು ಕೊಟ್ಟಿರ್ತೀವಿ. ಆದ್ರಿಂದ ಆ ಡ್ರೆಸ್ ಹಾಕೊಂಡ್ರೆ ಒಪ್ಕೋಬೇಕಾಗತ್ತೆ. ಅದಕ್ಕೆ ಸಮುದ್ರ ಭೂಮಿದೇವಿಗೆ ವನಧಿವಸನೆ, ಸಮುದ್ರವೇ ಅವಳಿಗೆ ವಸ್ತ್ರವಾಗಿದೆ. ಉತ್ತಮವಾದ ಬೆಟ್ಟಗಳ ಸಮೂಹವೇ ಅವಳಿಗೆ ಸ್ತನಗಳಾಗಿದೆ, ಅವಳಿಗೆ ಎದೆಯಾಗಿದೆ. ಚೇತನ ಜಡ ಎಲ್ಲಕ್ಕೂ ಅವಳು ಧಾರಣವನ್ನು ಮಾಡಿದ್ದಾಳೆ. ಚೇತನ ಅಂದ್ರೆ ಜೀವರು, ಜಡ ಅಂದ್ರೆ ಎಲ್ಲ ವಿಧವಾಗಿರ್ತಕ್ಕಂತಹ ಜಡ ಪದಾರ್ಥಗಳಿಗೂ ಅವಳು ಧಾರಕಳಾಗಿದ್ದಾಳೆ. ಗಂಧ, ರಸ ಇವೇ ಮೊದಲಾಗಿರ್ತಕ್ಕಂತಹ ರೂಪ, ಇದೇ ಶರೀರವಾಗಿ ಉಳ್ಳವಳು. ಮುನಿಕುಲದಲ್ಲಿ ಉತ್ತಮರಾಗಿರ್ತಕ್ಕಂಥ ಕಶ್ಯಪರ ಸ್ವಂತ ಮಗಳಾಗಿದ್ದಾಳೆ. ಪರಮಾತ್ಮನ ಅರ್ಧಾಂಗಿಯಾಗಿದ್ದಾಳೆ. ಇಂಥ ಭೂದೇವಿ ತಾನು ನರಕಾಸುರನನ್ನ ಮದುವೆಯಾಗಿ ಅವಳಿಂದ ಭಗದತ್ತ ಮೊದಲಾದ ಮಕ್ಕಳನ್ನು ಪಡೆದಿದ್ಲು. ನಿನಗೆ ನಮಿಸುವೇನು ಗುಣಸಂಪನ್ನೆ, ನೀನು ನನ್ನ ಅವಗುಣಗಳನ್ನು ಎಣಿಸಬೇಡ ಎಂಬುದಾಗಿ ಶ್ರೇಷ್ಠವಾದ ಪ್ರಾರ್ಥನೆಯನ್ನು ಜಗನ್ನಾಥದಾಸರು ತಾವು ಮಾಡಿದ್ದಾರೆ. ಅವಳಲ್ಲಿ ನಮ್ಮ ಶ್ರೇಷ್ಠಳಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯ ಭೂರೂಪದ ವಿಶೇಷ ಅವತಾರ ಇರುವುದರಿಂದ ಅವಳು ವರಾಹನ ಭಾರಿಯಾಗಿದ್ದಾಳೆ. ನಾನು ತಪ್ಪು ಹೇಳಿದೆ.
ನರಕಾಸುರನ ಭಾರ್ಯ ಅಲ್ಲ, ಪರಮಾತ್ಮನಿಗೆ ವರಾಹರೂಪಿಯಾದ ಪರಮಾತ್ಮನಿಗೆ ಭಾರ್ಯೆಯಾಗಿ ನರಕಾಸುರನನ್ನ ಹಡೆದಿದ್ದಾಳೆ. ನರಕಾಸುರನಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ನರಕಾಸುರನ ಮಗನಾಗಿ ಭಗದತ್ತ ಬಂದಿದ್ದಾನೆ ಅಂತ ತಿಳಿಯಬೇಕು. ಅದರಿಂದ ಪರಮಾತ್ಮನ ಅರ್ಧಾಂಗಿ ಅಂತ ಸ್ತೋತ್ರ ಮಾಡಿದ್ದಾರೆ. ವರಾಹರೂಪಿಯಾದ ಭಗವಂತನ ಮಗನೇ ನರಕಾಸುರನಾಗಿ ಬಂದಿದ್ದಾನೆ ಎಂಬುದನ್ನು ಕೂಡ ನಾವು ತಿಳಿಯಬೇಕು. ಇದಾದ ಮೇಲೆ 43ನೇ ಪದ್ಯದಲ್ಲಿ ಮತ್ತೆ ಭೂದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಆ ವರಾಹದೇವರ ಸ್ತೋತ್ರವನ್ನು ಮಾಡ್ತಾರಲ್ಲಿ. ಪುರುಟಲೋಚನ ನಿನ್ನ ಕದ್ದೊಯ್ದಿರಲು ಪ್ರಾರ್ಥಿಸೆ, ದೇವತೆಗಳುತ್ತರವಲಾಲಿಸಿ ತಂದ ವರಾಹ ರೂಪ ತಾನಾಗಿ, ಧರಣಿ ಜನನೀಯ ಪದಾಬ್ಜಕ್ಕೆ ಎರಗಿ ವಿನಯಿಸುವೆನು ಪಾದಸ್ಪರ್ಶ ಮೊದಲಾದ ಕಿಲ ದೋಷಗಳೆಣಿಸದಿರು ಎಂದು. ಪುರುಟ ಲೋಚನ, ಪುರುಟ ಅಂದ್ರೆ ಹಿರಣ್ಯ, ಲೋಚನ ಅಂದ್ರೆ ಅಕ್ಷ, ಹಿರಣ್ಯ ಪ್ಲಸ್ ಅಕ್ಷ ಹಿರಣ್ಯಾಕ್ಷ. ಹಿರಣ್ಯಾಕ್ಷ ಎಂಬತಕ್ಕಂಥ ಪುರುಟಲೋಚನ ನಿನ್ನ ದೈತ್ಯ ಕದ್ದುಕೊಂಡು ಹೋದಾಗ, ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಅವರ ಉತ್ತಮ ಪ್ರಾರ್ಥನೆಯನ್ನ ಮನ್ನಿಸಿ ಪರಮಾತ್ಮ ವರಾಹ ರೂಪನಾಗಿ ತಾನು ಬಂದು ಧರಣಿ ಜನನಿ ಹೇ ಭೂತಾಯಿ ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ. ನಿನ್ನ ಪಾದಾರವಿಂದಕ್ಕೆ ಎರಗಿ ನಾನು ನಮಸ್ಕಾರ ಮಾಡ್ತೀನಮ್ಮ. ನನ್ನ ಪಾದಸ್ಪರ್ಶ ನಾನೇನು ಉಗುಳ್ತೀನಿ, ತುಳಿತೀನಿ, ನಿನಗೆಲ್ಲ ಮಾಡ್ತೀನಿ, ದಯವಿಟ್ಟು ಅದರಿಂದ ನನ್ನ ಪಾಪವನ್ನು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಭೂದೇವಿ ಪುರುಟಲೋಚನ ಕಶ್ಯಪರ ಮಗನಾದ ದೈತ್ಯ ಹಿರಣ್ಯಾಕ್ಷ ಭೂಮಿಯನ್ನ ಪಾತಾಳದ ಲೋಕದಲ್ಲಿ ತಗೊಂಡೋಗಿಟ್ಟಿದ್ದ. ವರಾಹದೇವರು ಅವನನ್ನು ಸಂಹಾರ ಮಾಡಿ ತಾವು ಭೂಮಿಯನ್ನ ತಂದಾಗ ವರಾಹದೇವರ ಕೋರೆ ದಾಡಿಗೆ ಮಣ್ಣು ಅಂಟಿಕೊಂಡಿತ್ತು. ಆ ಮಣ್ಣನ್ನ ವರಾಹದೇವರು ತೆಗೆದು ಕೆಳಗೆ ಹಾಕುವಾಗ 3 ಉಂಡೆಗಳಾಯ್ತು, ಪಿಂಡಗಳಾಯ್ತು. ಅದನ್ನ ಪಿತೃದೇವತೆಗಳ ಶರೀರ ಅಂತ ಆರಾಧನೆ ಮಾಡ್ರಿ ಅಂತ ಪರಮಾತ್ಮ ಹೇಳಿ ಅವತ್ತಿಂದ ಪಿತೃದೇವತೆಗಳ ಆರಾಧನೆಗಾಗಿ ತನ್ನ ದೇಹದಿಂದ ಎಳ್ಳು, ತುಪ್ಪ, ದರ್ಭೆ ಎಲ್ಲವನ್ನ ಪರಮಾತ್ಮ ಸೃಷ್ಟಿ ಮಾಡಿಕೊಟ್ಟು ಆ 3 ಪಿಂಡಗಳನ್ನ ಪರಮಾತ್ಮ ಮಾಡಿಟ್ಟ ಸಮಯದಲ್ಲಿ 11:30 ಆಗಿತ್ತು ಕುತುಬ ಕಾಲ. ಇದು ಪಿತೃದೇವತೆಗಳ ಕಾಲ ಅಂತ ಹೇಳಿ ಆ ಪಿತೃದೇವತೆಗಳ ಆರಾಧನೆಗೆ ಭಗವಂತ ಅಪ್ಪಣೆ ಮಾಡಿದ್ದಾನೆ. ಹೀಗೆ 24ನೇ ಕಕ್ಷದಲ್ಲಿ ಬರತಕ್ಕಂತಹ 25ನೇ ಕಕ್ಷದಲ್ಲಿ ಬರತಕ್ಕಂತಹ ಈ ಭೂದೇವಿಯ ಸ್ತೋತ್ರವನ್ನು ಮಾಡಿದ್ದಾರೆ. ಹಾಗೆ ಶನೈಶ್ಚರನ ಬಗ್ಗೆ ನಾವು ತಿಳಿಯಬೇಕು. ಬಹಳ ದೊಡ್ಡ ಮಾಹಿತಿಯನ್ನ ಜಗನ್ನಾಥದಾಸರು ಕೊಡ್ತಾರೆ. ಶನೈಶ್ಚರ ಇವನನ್ನೆಲ್ಲರೂ ಬೈಯೋರೆ, ಯಾರ್ಯಾರು ಬೇಡದೇ ಇದ್ದವ್ರು ಬಂದ್ರೆ ಶನಿ ಬಂದಂಗ್ ಬಂದ ಅಂತಾರೆ. ಯಾವತ್ತು ಜಗನ್ನಾಥದಾಸರಂತಾರೆ, ಅಹಿಕ ಪಾರತ್ರಿಕದಿ ನೃಹರಿದಾಸರ ಇವರು ಕೆಡಸೋರೆ ಇವರನ್ನು ಅಹಿತರೆಂದೆನುತ ಕೆಡಬೇಡಿ ಅಂತ ತತ್ವಸುವಾಲಿಯಲ್ಲಿ ಜಗನ್ನಾಥದಾಸರಂತಾರೆ. ಇವರು ಅಹಿತರು, ನಮಗೆ ಕೆಟ್ಟು ಮಾಡ್ತಾರೆ, ಈ ನವಗ್ರಹ ದೇವತೆಗಳು ಅಂತ ಅನಬೇಡ್ರಿ, ಇವರೆಂದಿಗೂ ಅಹಿತವನ್ನು ಮಾಡೋರಲ್ಲ, ಹಿತವನ್ನೇ ಮಾಡ್ತಾರೆ. ಆದ್ದರಿಂದ ಆ ಶನೈಶ್ಚರನ ಬಗ್ಗೆ ಸ್ತೋತ್ರವನ್ನ ಮಾಡಿದ್ದಾರೆ. ಹರಿಗುರುಗಳರ್ಚಿಸದ ಪಾಪಾತ್ಮರನು ಶಿಕ್ಷಿಸಲು ಸುಖ ಶನೈಶ್ಚರನೆನಿಸಿ ದುಷ್ಫಲಗಳೀವ ನಿರಂತರವೂ ಬಿಡದೆ ತರಣಿನಂದರ ನಿನ್ನ ಪದಾಂಬುರುಹಗಳಿಗೆ ಆನಮಿಪೆ ಬಹುದುಸ್ತರ ಭವಾರ್ಣವ ಮಗ್ನನಾದೆನ್ನ ಉದ್ಧರಿಸಬೇಕು. ಯಾರನ್ನ ಶನಿ ಕಾಡ್ತಾನೆ ಎಂದು ಚೆನ್ನಾಗಿ ಹೇಳ್ತಾರೆ. ಯಾರು ಹರಿವಾಯು ಗುರುಗಳ ಸ್ತೋತ್ರ ಮಾಡೋದಿಲ್ಲ, ಮಧ್ವನಾಮ, ಕೇಶವನಾಮ, ವಾಯುಸ್ತುತಿ, ವಿಷ್ಣು ಸಹಸ್ರನಾಮಾದಿಗಳ ಪಾರಾಯಣವನ್ನು ಯಾರು ಮಾಡೋದಿಲ್ಲ, ಅವರನ್ನ ಶಿಕ್ಷೆ ಮಾಡ್ತಾನೆ ಅವನು. ಆ ಶನಿಯ ಒಂದು ಕಾಟ ಬಂದಿದೆ, ನಿಮಗೆ 7.5 ಬಂದಿದೆ ಅಂದ ಕೂಡಲೇ ಅವನು ಊರೆಲ್ಲ ಸುತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಸ್ತೋತ್ರಗಳನ್ನು ಕೇಳ್ತಾನೆ. ಅವನಿಗೆ ಏನ್ ತೊಂದರೆ ಆಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆಗ್ಲಿ ಭಯ ಮಾತ್ರ ಭಾರಿ ಇರುತ್ತೆ. ಶನಿ 7.5 7.5 ವರ್ಷ ಬಂದು ಬಿಡ್ತಾನೆ ಅಂತ. ಶನಿ ಬಂದು ಏನೂ ಮಾಡೋದಿಲ್ಲ. 7.5 ವರ್ಷವೂ ಇವನ ಕೈಯಲ್ಲಿ ಪುಣ್ಯದ ಕೆಲಸಗಳನ್ನೇ ಮಾಡಿಸ್ತಾನೆ. ಹೆದರಿಕೆ ಜಾಸ್ತಿಯಾಗಿ ಪುಣ್ಯದ ಕೆಲಸಗಳನ್ನ ಮಾಡ್ತಾನೆ. ಇವನು ಮಾಡಿದ 7.5 ವರ್ಷಗಳ ಪುಣ್ಯದ ಫಲದಿಂದ ಮುಂದೆ ಬಹಳ ಒಳ್ಳೆಯದಾಗಿರ್ತಕ್ಕಂತಹ ಫಲ ಅವನಿಗೆ ಸಿಗತ್ತೆ. ಶನೈಶ್ಚರ ಮಾಡಿದ್ದ ಒಂದು ಶ್ರೇಷ್ಠವಾದ ಆ 7.5 ಟೈಮಲ್ಲಿ ಏನು ಒಂದು ಒಳ್ಳೆಯ ಸಾಧನೆ ಮಾಡಿಸಿಬಿಡ್ತಾನೆ ಇವನ ಕೈಯಲ್ಲಿ. ಪುಣ್ಯ ಹೆಚ್ಚಾಗಿ 7.5 ಮುಗಿಯೋ ಹೊತ್ತಿಗೆ ಇವನಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಪುಣ್ಯ ಒದಗಿ ಬಂದು ಇವನೇನಾಗ್ತಾನೆ, ಒಳ್ಳೆ ಉತ್ತಮ ಗತಿಯನ್ನು ಪಡೀತಕ್ಕಂಥವನಾಗುತ್ತಾನೆ. ಅದಕ್ಕೆ ಜಗನ್ನಾಥದಾಸರಂತಾರೆ, ಹರಿಗುರುಗಳನ್ನು ಅರ್ಚಿಸದ ಪಾಪಾತ್ಮರನ್ನು ಶಿಕ್ಷಿಸಲು ಸುಗ ಶನೈಶ್ಚರನೆನಿಸಿ. ಯಾರಿಗೆ ದುಷ್ಫಲ ಕೊಡ್ತಾನೆ ನಾವು ಚೆನ್ನಾಗಿ ತಿಳಿಬೇಕು. ನಮಗೆ 7.5 ಬರಬಾರದು ಅಂದ್ರೆ, ಬಂದರೂ ನಮಗೆ ಫಲ ಕೊಡಬಾರದು ಅಂದ್ರೆ, ಚೆನ್ನಾಗಿ ವಾಯುಸ್ತುತಿ, ಮಧ್ವನಾಮ, ವಿಷ್ಣು ಸಹಸ್ರನಾಮ, ಕೇಶವನಾಮ ಇವುಗಳನ್ನು ಚೆನ್ನಾಗಿ ಪಾರಾಯಣ ಮಾಡ್ತಾ ಇದ್ರೆ
ಅವರಿಗೆ ಶಿಕ್ಷೆ ಕೊಡ್ತಾನೆ ಮಾಡದೇ ಇದ್ದವರಿಗೆ. ಹರಿಗುರುಗಳನ್ನು ಅರ್ಚಿಸದ ಪಾಪಾತ್ಮರನ್ನು ಶಿಕ್ಷಿಸಲು ಸುಗ ಶನೈಶ್ಚರನೆನಿಸಿ ದುಷ್ಪಗಳ ಇವ ನಿರಂತರವೂ ಬಿಡದೆ. ಆ ಪರಮಾತ್ಮನ ಭಜನೆ ಮಾಡದೇ ಇದ್ದವರಿಗೆ ದುಷ್ಫಲಗಳನ್ನು ಕೊಡ್ತಾರೆ. ಪರಮಾತ್ಮನ ಭಜನೆ ಮಾಡೋರಿಗೆ ಏನಂತ ದುಷ್ಫಲಗಳನ್ನು ಕೊಡೋದಿಲ್ಲ. ಯಾರಪ್ಪ ಇವನು ಅಂದ್ರೆ ತರಣಿನಂದನ. ಬುಧ ಚಂದ್ರನ ಮಗನಾದರೆ ಸೂರ್ಯನ ಮಗ ಶನೈಶ್ಚರ. ಈ ಶನೈಶ್ಚರ ತರಣಿನಂದನ ಛಾಯಾ ಮಾರ್ತಾಂಡ ಸಂಭೂತಂ ಅಂತಾರೆ. ಛಾಯಾ ಮಾರ್ತಾಂಡರಿಂದ ಹುಟ್ಟಿರತಕ್ಕಂಥವನು ಇವನು. ಸಂಜ್ಞಾದೇವಿ ಸೂರ್ಯನನ್ನು ಬಿಟ್ಟು ಹೋದ ಮೇಲೆ ಸಂಜ್ಞಾದೇವಿಯ ಛಾಯೆ ನೆರಳಿಗೆ, ಆ ನೆರಳಲ್ಲಿ ಹುಟ್ಟಿರತಕ್ಕಂಥವನು ಶನೈಶ್ಚರ. ತರಣಿನಂದನ ನಿನ್ನ ಪಾದಾಂಬುರಗಳಿಗೆ ಆನಮಿಪೆ. ನೋಡ್ರಿ, ಅಪ್ಪನ ಕಕ್ಷ ಎಲ್ಲಿ, ಮಗನ ಕಕ್ಷ ಎಲ್ಲಿ, ಎಷ್ಟು ದೂರ ಬಂದಿದ್ದಾರೆ. ತರಣಿನಂದನ, ಹೇ ಸೂರ್ಯನ ಮಗನಾಗಿರ್ತಕ್ಕಂತಹ ಹೇ ಶನೈಶ್ಚರ, ನಿನ್ನ ಪಾದಾಂಬುರಗಳಿಗೆ ನಾನು ಆನಮಿಪೆ. ನಮಗೆ ಬಹುದುಸ್ತರ ಭವಾರ್ಣವ ಮಗ್ನನಾದನ್ನು ಉದ್ಧರಿಸಬೇಕು. ದಾಟಲಿಕ್ಕೆ ಶಕ್ಯವಾದ ಸಂಸಾರವೆಂಬತಕ್ಕಂಥ ಸಮುದ್ರದಲ್ಲಿ ನಾನಿದ್ದೇನೆ, ಮುಳುಗಿದ್ದೇನೆ. ನನ್ನನ್ನು ದಯವಿಟ್ಟು ಉದ್ಧಾರ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ದೇವತೆಗಳು ಏನಾದರೂ ನಮ್ಮಲ್ಲಿ ಕೋಪ ಮಾಡಿದರೆ ಅದು ಹೇಗೆ ತಿಳಿಬೇಕು ಅಂದ್ರೆ ವಾದರಾಜರಂತಾರೆ, ಕೋಪೋಪಿ ದೇವಸ್ಯ ವರೇಣ ತುಲ್ಯ ಅಂತ. ಶನಿ ಅಂದ್ರೆ ಅರ್ಥ ನೋಡ್ರಿ, ನಿಮ್ಗೆ ಅನೇಕರಿಗೆ ಗೊತ್ತಿಲ್ಲ. ಶನಿ ಅಂದರೆ 2 ಅಕ್ಷರ ಇದೆ. ಶ ಅಂದ್ರೆ ಸಂಸ್ಕೃತದಲ್ಲಿ ಶಂ ಅಂದ್ರೆ ಸುಖ, ನೀಯತೆ. ನೀಯತೆ ಅಂದ್ರೆ ಸುಖವನ್ನ ತಂದು ಕೊಡ್ತಾನಾದ್ರಿಂದ ಇವನಿಗೆ ಶನಿ ಅಂತ ಹೆಸರು. ಅದಕ್ಕೆ ಶನೇ ದಿನಮಣೆ ಸೂನೋ ಹೆನೇಕ ಗುಣಸನ್ಮಣಿ ಅರಿಷ್ಟಂ ಹರಮೇ ಭೀಷ್ಟಂ ಕುರುಮಾ ಕುರು ಸಂಕಟಂ. ವಾದರಾಜರು ನವಗ್ರಹ ಸ್ತೋತ್ರದಲ್ಲಿ ಹೇಳ್ತಾರೆ, ನೀನು ಅನೇಕ ಗುಣಗಳ ಸನ್ಮಣಿ, ಉತ್ತಮವಾಗಿರ್ತಕ್ಕಂಥ ವಾದರಾಜರು ಹೇಳ್ತಾ, ಅನೇಕ ಗುಣಗಳುಳ್ಳ ಉತ್ತಮವಾದ ಮಣಿ ನೀನು, ಚಿಂತಾಮಣಿ, ದುಃಖವನ್ನು ಕಳೆದು ಸುಖವನ್ನು ಕೊಡ್ತೀಯಾ. ಆದ್ದರಿಂದ ಶನಿ ಮಂದಗತಿಯಲ್ಲಿ ಸಂಚಾರ ಮಾಡಿ ಉತ್ತಮ ಸುಖವನ್ನು ಕೊಡ್ತಾನೆ, ಹೆಚ್ಚು ಕಾಲ ದುಃಖ ದುರ್ಜನರಿಗೆ ಕೊಡ್ತಾನೆ. ಆದ್ರಿಂದ ಒಮ್ಮೆ ದುರ್ಜನರಿಗೆ ದುಃಖ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಂದ್ರೆ 7.5 ವರ್ಷಗಳ ಪರ್ಯಂತರವಾಗಿ ದುಃಖವನ್ನು ಕೊಡ್ತಾನೆ ಎಂಬುದಾಗಿ ಶನೈಶ್ಚರನ ಬಗ್ಗೆ ಒಳ್ಳೆಯ ಸ್ತೋತ್ರ. ಕನ್ನಡದಲ್ಲಿ ಇಷ್ಟು ಒಳ್ಳೆಯ ಸ್ತೋತ್ರ ನಿಮಗೆ ಸಿಗೋದಿಲ್ಲ. ಸ್ತೋತ್ರದ ಜೊತೆಗೆ ಶನಿಯ ಸ್ತೋತ್ರದ ಬಗ್ಗೆ, ಸ್ತೋತ್ರದ ಜೊತೆಗೆ ಜಗನ್ನಾಥದಾಸರು ಆ ತರಣಿನಂದನ ಅಂತ ಹೇಳ್ತಾರೆ. ತರಣಿನಂದನ ಜೊತೆಗೆ ಯಾರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಎಂಬುದನ್ನು ಕೂಡ ಜಗನ್ನಾಥದಾಸರು ಹೇಳ್ತಾರೆ. ನಿನ್ನ ಪಾದಾಂಬುರಗಳಿಗೆ ಆನಮಿಪೆ. ಸ್ವಾಮಿ, ನಾನು ಬಹಳ ಕಷ್ಟವಾದ ಸಮುದ್ರದಲ್ಲಿ, ನೀರಿನ ಸಂಸಾರ ಸಮುದ್ರದಲ್ಲಿ ಮುಳುಗಿದ್ದೇನೆ, ನನ್ನನ್ನು ಉದ್ಧಾರ ಮಾಡ್ರಿ ಎಂಬುದಾಗಿ ಹೇಳ್ತಾರೆ. ಅದೇ 26ನೇ ಕಕ್ಷದಲ್ಲಿ ಬರ್ತಕ್ಕಂಥ ಪುಷ್ಕರಣ ಸ್ತೋತ್ರವನ್ನು ಕೂಡ ಜಗನ್ನಾಥದಾಸರು ತಾವಿಲಿ ಮಾಡಿದ್ದಾರೆ. ಪುಷ್ಕರನನ್ನು ಕೂಡ ನಾವು ನೋಡಿದ್ದೇವೆ. ಪುಷ್ಕರಣ ಸ್ತೋತ್ರವನ್ನು ಕೂಡ ಜಗನ್ನಾಥದಾಸರು 26ನೇ ಕಕ್ಷದ ಕೊನೆಯಲ್ಲಿ ಅಧಮ ನೆನಪ ಶನೈಶ್ಚರನು ಶನಿಗಧಮ ಪುಷ್ಕರ ಕರ್ಮಪನು ಎನಿಸುವ ಬುಧರಿಂದ. ಜ್ಞಾನಿಗಳಿಂದ ಪುಷ್ಕರ ಕರ್ಮಪ ಅಂತ, ಕರ್ಮಾಭಿಮಾನಿ ಪುಷ್ಕರ. ನಾವು ಮಾಡಿದ ಒಳ್ಳೊಳ್ಳೆಯ ಕರ್ಮಗಳನ್ನು ಪುಷ್ಕರಾಂತರ್ಯಾಮಿಯಾಗಿ ಮನುನಾಮಕ ನಮ್ಮ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಆ ಪುಷ್ಕರಣ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸಂಗ್ರಹ ನೋಡ್ರಿ ಜಗನ್ನಾಥದಾಸರಲ್ಲಿ. ಒಂದು ಕಡೆ ವಿಸ್ತಾರವಾಗಿ ಸ್ತೋತ್ರ, ಒಂದು ಕಡೆ ಅಂಶಾವೇಶಗಳನ್ನ, ಯಾರ್ಯಾರು ಬಂದಿದ್ದಾರೆ ಎಂಬುದನ್ನೆಲ್ಲ ಹೇಳ್ತಾರೆ. ಆ ಪುಷ್ಕರಣ ಸ್ತೋತ್ರವನ್ನು ಮಾಡ್ತಾ ಅಂತಾರೆ, ನಿರತಿಶಯ ಸುಜ್ಞಾನ ಪೂರ್ವಕ ವಿರಚಿಸುವ ನಿಷ್ಕಾಮ ಕರ್ಮಗಳರಿತು ತತ್ತತ್ಕಾಲದಲ್ಲಿ ತಜ್ಜನ್ಯ ಫಲರಸವ ಹರಿಯನೇ ಮೊದಲುಣಿಸಿ ಬಹುಜೀವರಿಗೆ ಕರ್ಮಪನಿನಿಪ ಗುರು ಪುಷ್ಕರನು ಸತ್ಕರ್ಮಗಳಲ್ಲಿ ನಿರ್ವಿಘ್ನತೆಯ ಕೊಡಲಿ. ಒಬ್ಬೊಬ್ಬ ದೇವತೆಯೂ ನಮಗಿಷ್ಟೆಲ್ಲ ಅನುಗ್ರಹವನ್ನು ಮಾಡ್ರಿ ಅಂತ ಜಗನ್ನಾಥದಾಸರು ಕೇಳ್ತಾರೆ. ಜ್ಞಾನಪೂರ್ವಕವಾಗಿ ಆಚರಣೆ ಮಾಡತಕ್ಕಂಥ ನಿಷ್ಕಾಮ ಕರ್ಮ, ಸಕಾಮ ಕರ್ಮ ಅಲ್ಲ, ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೆ ಜ್ಞಾನಭಕ್ತಿ ವೈರಾಗ್ಯಾದಿಗಳ ವಿನಃ ಮತ್ತೇನನ್ನು ಕೇಳದೆ ಇರತಕ್ಕಂಥದ್ದು. ನಿಷ್ಕಾಮ ಕರ್ಮವನ್ನು ಮಾಡುವಾಗ ದೇವರಲ್ಲಿ ಭಕ್ತಿ ಇರಬೇಕು. ಅದಕ್ಕೆ ಜಗನ್ನಾಥದಾಸರಂತಾರೆ, ನಿರತಿಶಯ ಅತ್ಯುತ್ತಮವಾದ ಜ್ಞಾನಪೂರ್ವಕವಾಗಿ ಮಾಡತಕ್ಕಂಥ ನಿಷ್ಕಾಮ ಕರ್ಮಗಳನ್ನ
ನಾವು ಮಾಡಿದ್ದನ್ನ ಏನೂ ಬೇಡ ಅಂತ ದೇವರಲ್ಲಿ ಜ್ಞಾನಭಕ್ತಿ ವೈರಾಗ್ಯಾದಿಗಳ ವಿನಃ ಮತ್ತೊಂದನ್ನು ಕೇಳಬಾರದು. ಒಂದೊಮ್ಮೆ ಧಾರ್ಮಿಕ ಕಾರ್ಯ ಆಗುವುದಾಗಿದ್ದರೆ ಅದರಿಂದ ಹಾಗಿದ್ರೆ ಲೌಕಿಕ ಫಲಗಳನ್ನು ಕೇಳಬಹುದು, ತಪ್ಪಿಲ್ಲ. ಪರಮಾತ್ಮನ ಭಕ್ತರ ಪೂಜೆಗೋಸ್ಕರವಾಗಿ ಲೌಕಿಕ ಅಪೇಕ್ಷೆಗಳನ್ನು ಪಡಬಹುದು ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಆದ್ರೆ ನಿಷ್ಕಾಮ ಕರ್ಮವನ್ನು ಮಾಡುವುದು ಬಹಳ ಶ್ರೇಷ್ಠ. ನಮಗೆ ಭೀಮಸೇನ ದೇವರು ಮಾಡಿದಷ್ಟು ನಿಷ್ಕಾಮ ಕರ್ಮವನ್ನು ಮಾಡುವ ಯೋಗ್ಯತೆ ನಮ್ಮಲ್ಲೆಲ್ಲ. ಹೆದರ್ಕೊಂಡ್ಬಿಡ್ತೀವಿ ನಾವು, ಬಹಳ ಬೇಗ ಹೆದರ್ಕೊಂಡ್ಬಿಡ್ತೀವಿ. ಪುರಾಣ ಕೇಳಿರ್ತೀವಿ, ಹೇಳಿರ್ತೀವಿ, ಆದ್ರೆ ಹೆದರ್ಕೊಂಡ್ಬಿಡ್ತೀವಿ ನಾವು. ನಿಷ್ಕಾಮ ಕರ್ಮ ಏನೂ ಬೇಡ ಅಂತ ದೇವರನ್ನ ಕೇಳಲಿಕ್ಕಾಗಲ್ಲ. ರಾಘವೇಂದ್ರ ಸ್ವಾಮಿಗಳಂತವರು ಕೇಳೋದಿಲ್ಲ. ಅವರಿಗೆ ಎಂಥ ದಾರಿದ್ರ್ಯ ಬಂದಿತ್ತು, ಬೇಕಾದಂತ ಭಯಂಕರವಾದ ದಾರಿದ್ರ್ಯ ಬಂದಿತ್ತು ರಾಯರಿಗೆ. ಸುಧೀಂದ್ರ ತೀರ್ಥರ ಬಳಿಗೆ ಹೋಗಿ ಮಠಕ್ಕೆ ಹೋಗಿ ಒಂದು ದಿವಸವೂ ನನ್ನ ದಾರಿದ್ರ್ಯ ಬಂದಿದೆ, ಪರಿಹಾರ ಮಾಡ್ರಿ ಅಂತ ಹೇಳಲೇ ಇಲ್ಲ. ಆದ ಎಷ್ಟೋ ವರ್ಷದ ನಂತರ ಅವರಿಗೆ ದಾರಿದ್ರ್ಯದ ವಿಚಾರ ಸನ್ಯಾಸ ತಗೊಂಡು ಸುಧೀಂದ್ರ ಹೇಳಿದಾಗ ಆಗ ಸುಧೀಂದ್ರಿಗೆ ಅಂತಾರೆ, ಸ್ವಾಮಿ ಎಷ್ಟು ಒಳ್ಳೆಯವಳು ನನ್ನ ಹೆಂಡತಿ, ಎಷ್ಟು ದಾರಿದ್ರ್ಯ ಬಂದಿತ್ತು, 2-3 ವರ್ಷ ದಾರಿದ್ರ್ಯ ಅನುಭವಿಸಿದ್ವಿ ನಾವು. ದಾರಿದ್ರ್ಯ ಬಂದಾಗ ಒಂದ್ ದಿವಸವೂ ನಮ್ಮನ್ನ ಬೈಲಿಲ್ಲ ನನ್ನ ಹೆಂಡತಿ, ಬೇಜಾರು ಮಾಡ್ಕೊಂಡಿಲ್ಲ. ನಿಮ್ಮಂಥವ್ರನ್ನ ಕಟ್ಕೊಂಡೆ, ಎಷ್ಟೆಷ್ಟು ಒಳ್ಳೊಳ್ಳೆ ವರಗಳು ಬಂದಿತ್ತು, ನಿಮ್ಮನ್ನು ಕಟ್ಕೊಂಡು ನನಗೆ ಬಹಳ ದುಃಖವಾಯ್ತು. ಈ ಮಾತನ್ನ ಯಾವತ್ತೂ ಸರಸ್ವತಿ ಬಾಯಿ ಅಂದಿರ್ಲಿಲ್ಲ. ಅಂದಾಗ ಸುಧೀಂದ್ರ ತೀರ್ಥರಿಗೆ ಗೊತ್ತಾಯ್ತು, ನೀವು ಯಾಕೆ ಹೇಳಲಿಲ್ಲ ನನಗೆ ಅದನ್ನ? ಸ್ವಾಮಿ, ನೀವು ಹೇಳಿಕೊಡುವ ಪಾಠದಲ್ಲೇ ಭಗವಂತನ ಬಳಿಯಲ್ಲಿ ಯಾರ ಬಳಿಯಲ್ಲೂ ಏನನ್ನೂ ಬಯಸಬಾರದು, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ ಹೇಳಿಕೊಟ್ಟಿದ್ದೀರಿ. ಸ್ವಾಮಿಗೆ ಗೊತ್ತಿಲ್ವಾ ನನಗೆ ಯಾವ ಕಾಲದಲ್ಲಿ ಏನು ಕೊಡಬೇಕು ಅಂತ? ಕೊಡ್ತಾನೆ. ಹಾನಿ ವೃದ್ಧಿ ಜಯಾಪಜಯಗಳು ಕೊಟ್ಟುದೇನು ಕೊಟ್ಟುದ ಭುಂಜಿಸುತ್ತ, ಏನೇ ಕೊಡ್ಲಿ ಭಗವಂತ ಕೊಟ್ಟಿದ್ದನ್ನು ಭೋಜನ ಮಾಡಬೇಕು, ಬೇಡ ಅನ್ನಬಾರದು. ಯಾಕೆಂದ್ರೆ ಭಾಗವತ ಹೇಳುತ್ತೆ, ಗೃಹೀತ್ವಾಪಿ ಇಂದ್ರಿಯೈರ್ಯರ್ಥಾನ್ ಏನ ದ್ವೇಷ್ಟಿನ ಶಾಂಗ್ ನಕಾಂಕ್ಷತಿ ಅಂತ. ದೇವರು ನಮಗೇನೇನು ಕೊಡ್ತಾನೆ ಅದನ್ನ ಬೇಡ ಅಂದ್ರೆ ದೇವರೇನು ವಾಪಸ್ ತಗೊಳ್ಳಲ್ಲ. ಅದು ಅಮೆಜಾನ್ ಅಲ್ಲ. ಪದಾರ್ಥ ತರಿಸ್ಕೊಂಡಿದ್ದೀವಿ, ನಮಗೆ ಬೇಡ ವಾಪಸ್ ತಗೊಂಡೋಗಿದ್ರೆ ತಗೊಂಡೋಗಲ್ಲ. ನಿಮ್ಮ ಅಮೆಜಾನ್ ಅಲ್ಲಿ ತಗೊಂಡಾರು. ನಮ್ಮ ಪರಮಾತ್ಮ ಒಮ್ಮೆ ಕೊಟ್ಟದ್ದನ್ನ ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ಇದ್ದದ್ದನ್ನ ನಾವು ಸ್ತೋತ್ರ ಪಾರಾಯಣ ಇದನ್ನೆಲ್ಲ ಮಾಡಿದರೆ ಸ್ವಲ್ಪ ಬಿಸಿಯ ಬೇಗ ಕಡಿಮೆ ಮಾಡ್ತಾನೆ ಪರಮಾತ್ಮ. ಬೇಡ ಅನ್ಲಿಕ್ಕೆ ಆಗೋದಿಲ್ಲ. ಸುಖವೂ ಹಾಗೆ, ಸುಖವೂ ದೊಡ್ಡ ಪ್ರಾರಬ್ಧವೇ. ಯಾರು ಸುಖವನ್ನ ಪ್ರಾರಬ್ಧ ಅನ್ನಲ್ಲ. ದರಿದ್ರ ನಮಗೆ ದುಃಖ ಪ್ರಾರಬ್ಧ ಅಂತಾರೆ. ಸುಖವೂ ಪ್ರಾರಬ್ಧವೇ, ಬಹಳ ಸುಖದ ಪ್ರಾರಬ್ಧವೂ ಇದೆ. ಅದರಿಂದ ದೇವರಲ್ಲಿ ನಿಷ್ಕಾಮ ಕರ್ಮವನ್ನ ಮಾಡ್ತೀವಲ್ಲ, ಆ ನಿಷ್ಕಾಮ ಕರ್ಮಗಳ ಫಲವನ್ನ ಅರಿತು ಆ ತಜ್ಜನ್ಯ ಫಲರಸವನ್ನ ದೇವರು ಹೇಳ್ತಾನಂತೆ, ಪುಷ್ಕರ ಇವರು ಕರ್ಮವನ್ನ ಮಾಡಿದ್ದಾರೆ, ಇವರಿಗೆ ಈ ಕರ್ಮದ ಫಲವನ್ನ ನಿಷ್ಕಾಮ ಕರ್ಮದಿಂದ ಮಾಡಿದ್ದಾರೆ. ಆ ಫಲವನ್ನ ಜೀವರಿಗೆ, ಎಲ್ಲ ಜೀವರಿಗೆ ಊಟ ಮಾಡಿಸ್ತಾನೆ. ಆದ್ರಿಂದ ಅವನಿಗೆ ಕರ್ಮಾಭಿಮಾನಿ ಪುಷ್ಕರ, ಅವನು ಗುರು ಪುಷ್ಕರ. ಆದ್ರಿಂದ ನಿಮ್ಮಲ್ಲಿ ಕೇಳ್ತೀವಿ ಸ್ವಾಮಿ, ಸತ್ಕರ್ಮಗಳಲ್ಲಿ ನಿರ್ವಿಘ್ನತೆಯ ಕೊಡಲಿ. ಆದ್ರಿಂದ ಒಳ್ಳೆಯ ಕರ್ಮಗಳನ್ನು ನಮಗೆ ಮಾಡಿಸು ಸ್ವಾಮಿ. ದೇವರು ಪ್ರೀತನಾಗುವಂತಹ ಕರ್ಮಗಳಾಗಲಿ. ಅವರ್ಯಾರೋ ಪ್ರೀತರಾಗುತ್ತಾರೆ ಅಂತ, ಇವರ್ಯಾರೋ ಪ್ರೀತರಾಗುತ್ತಾರೆ ಅಂತ ಬೇಡ. ಪರಮಾತ್ಮ ಪ್ರೀತನಾಗುತ್ತಾನೆ ಎನ್ನುವ ಕರ್ಮಗಳು ನಮ್ಮಿಂದ ಆಗಲಿ ಎನ್ನುವುದನ್ನ ಹೀಗೆ ಇಷ್ಟು ಜನರ ಸ್ತೋತ್ರವನ್ನ ಜಗನ್ನಾಥದಾಸರು ಕಕ್ಷಾತಾರತಮ್ಯದಲ್ಲಿ ವಿಸ್ತಾರವಾಗಿ ಮಾಡ್ತಾರೆ. ಬೃಹತ್ತಾರತಮ್ಯ ಸಂಧಿಯಲ್ಲಿ ಒಂದೇ ಪದ್ಯದಲ್ಲಿ 39ನೇ ಪದ್ಯದಲ್ಲಿ ಸುದರ್ಶನ ಶಕ್ರಾದಿ ಸುರಯುತ ಬುಧನು ತಾನಭಿಮನ್ಯುವೆಂದೆನಿಸುವ ಬುಧನಿಗಿಂತಶ್ವಿನಿ ಭಾರ್ಯ ಶಲ್ಯಮಾಗದರ ಉದರ ಜೋಷಾದೇವಿಗಿಂತಲಿ ಅಧಮನೆ ನಿಪಶನಿಶ್ಚರಣು ಶನಿಗಧಮ ಪುಷ್ಕರ ಕರ್ಮಪನು ಎನಿಸುವ ಬುಧರಿಂದ. ಹೀಗೆ ಇವನು ಕರ್ಮಪ ಅಂತ ಅನಿಸ್ತಾ ಇದ್ದಾನೆ ಎಂಬುದಾಗಿ ಹೀಗೆ 26 ಕಕ್ಷಗಳನ್ನ ಮುಗಿಸಿದ್ದಾರೆ. 27ನೇ ಕಕ್ಷದಲ್ಲಿ ತುಂಬರು, ಕಿಶೋರ ಇವರ್ಯಾರ್ಯಾರು ಎಂಬುದನ್ನ 40ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಉದ್ವಹ ಮರುತಾನ್ವಿತ ವಿರಾದ ದ್ವಿತೀಯ ಸಂಜಯನು ತುಂಬುರು ವಿದ್ವದುತ್ತಮ ಜನಮೇ ಜಯ ತೊಟ್ರುಯುತ ಚಿತ್ರರಥ ಸದ್ವಿನುತ ಧಮಘೋಷಕ ಕಬಂಧದ್ವಯರು ಗಂಧರ್ವ ಧನು ಮನು ಪದ್ಮ ಸಂಭವಯುತ ಅಕ್ರೂರ ಕಿಶೋರನೆನಿಸುವನು. ಇಷ್ಟು ಜನರ ಬಗ್ಗೆ ಇಲ್ಲಿ ಮತ್ತೆ ನಮಗೆ ವಿಸ್ತಾರವಾಗಿ ಇವರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಯಾರ್ಯಾರು ಅಂದರೆ ಉದ್ವಹ 49 ಜನ ಮರುದ್ಗಣಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಬರ್ತಾರೆ. ಉದ್ವಹನೆಂಬತಕ್ಕಂಥ ಮರುತಾನ್ವಿತ, ಆ ಮರುತ್ತಿನಿಂದ ಕೂಡಿರತಕ್ಕಂಥ ವಿರಾಧ, ತುಂಬರು, ಇದು ಆ ಮೊದಲನೇ ಅವತಾರ, ತುಂಬರುವಿನ ಮೊದಲನೇ ಅವತಾರ ವಿರಾಧ ಎಂಬತಕ್ಕಂಥದ್ದು. ಸಂಜಯ 2ನೇ ಅವತಾರ. ತುಂಬರು ಎಂಬತಕ್ಕಂಥದ್ದಾಗಿ ನಾರದರ ಜೊತೆ ಯಾವಾಗಲೂ ತುಂಬರರು ನಾರದರು ಅಂತ ಕರಿತೀವಲ್ಲ, ಆ ತುಂಬರುವಿಗೆ 2 ಅವತಾರ.
ವಿರಾಧ ಮತ್ತು ಸಂಜಯ. ನೀವು ಕೇಳಿದ್ದೀರಿ ಸಂಜಯ ಯಾರು ಎಂಬುದನ್ನ. ನಮ್ಮ ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಯುದ್ಧದ ಸಂಪೂರ್ಣವಾದ ಮಾಹಿತಿಯನ್ನ 10 ದಿವಸಗಳ ಕಾಲ ಕುರುಕ್ಷೇತ್ರದ ರಣಾಂಗಣದಲ್ಲಿದ್ದು ಸೈನ್ಯದ ಮಧ್ಯದಲ್ಲೇ ಓಡಾಡ್ತಿದ್ರು. ಯಾವ ಬಾಣಗಳು, ಯಾರ ಅಸ್ತ್ರಶಸ್ತ್ರಗಳು, ಯಾವ ಬಾಧೆಯೂ ಇವನಿಗಾಗದೆ ವೇದವ್ಯಾಸರ ಅನುಗ್ರಹದಿಂದ ಸಂಜಯ ಧೃತರಾಷ್ಟ್ರನಿಗೆ ಬಂದು ಹೇಳ್ತಾರೆ. ವೇದವ್ಯಾಸರ ಅನುಗ್ರಹ. ವೇದವ್ಯಾಸರು ಹೇಳ್ತಾರೆ, ದೊಡ್ಡ ಯುದ್ಧ ನಡೆಯುತ್ತೆ, ನೋಡ್ತೀಯಾ ಅಂತ ಕೇಳಿದ್ರು ವೇದವ್ಯಾಸರು ಧೃತರಾಷ್ಟ್ರನನ್ನು. ತುಂಬಾ ಆಪ್ಷನ್ ಕೊಡ್ತಾರ್ರಿ ಧೃತರಾಷ್ಟ್ರನಿಗೆ ವೇದವ್ಯಾಸರು. ಮಗ ಅಲ್ವಾ, ತುಂಬಾ ಆಪ್ಷನ್ ಕೊಟ್ರು. ನೋಡಲ್ಲ ಅಂದ್ಬಿಟ್ಟ. ಕಾಮೆಂಟ್ರಿ ಕೇಳ್ತೀನಿ ಯಾರು ಹೇಳಿದ್ರಿ ಅಂತ. ಸಂಜಯನಿಗೆ ಹೇಳ್ದಾನೆ, ಇಲ್ಲೇ ಕೂತ್ಕೊಂಡು ನೋಡಬಹುದು ಅಂತ ಪರಮಾತ್ಮ. ನೋಡ್ರಿ, ಸಂಜಯ ಇಲ್ಲೇ ಕೂತು ಯುದ್ಧದ್ದೆಲ್ಲ ನಡೆಯುವುದನ್ನು ಸಂಜಯ ಹೇಳಿದ. ಯಾಕೆ ಧೃತರಾಷ್ಟ್ರನ ಕಣ್ಣಿಗೆ ಕಾಣಿಸಬಹುದಾಗಿತ್ತಲ್ಲ. ಸಂಜಯನಿಗೊಂದು ಪ್ರಾತಿನಿಧ್ಯ ಕೊಡಬೇಕಲ್ವಾ. ಆ ಸಂಜಯನಿಗೆ ಬೇಕಾಟ್ ಕೆಲಸ ಹೇಳಿದ್ದ ಧೃತರಾಷ್ಟ್ರ. ಪಾಂಡವರ ಮನೆಗೆ ದೌತ್ಯಕ್ಕೆ ಹೋಗಿದ್ದ, ಉಪಪ್ಲಾವ್ಯ ನಗರಕ್ಕೆ. ಪಾಂಡವರಿಗೆಲ್ಲ ಧೃತರಾಷ್ಟ್ರನ ಸಂದೇಶವನ್ನು ಕೊಟ್ಟಿದ್ದ. ಅದಾದ ಮೇಲೆ ಪಾಂಡವರು ಹೇಳಿದ ಮಾತನ್ನು ತಂದು ಧೃತರಾಷ್ಟ್ರನಿಗೆ ಹೇಳಿದ. ಅದನ್ನು ಕೇಳಿ ಧೃತರಾಷ್ಟ್ರನಿಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಅವಾಗಲೇ ಪ್ರಜಾಗರ ಪರ್ವ, ಅವಾಗಲೇ ವಿದುರನನ್ನ ಕರೆದು ರಾತ್ರಿ ಎಲ್ಲ ಸನತ್ಸು ಜಾತಿಯವನ್ನ ಕೇಳ್ತಾನೆ. ವಿದುರ ನೀತಿಯನ್ನೆಲ್ಲ ಕೇಳಿದ. ಅಂತಹ ಸಂಜಯ, ಅವನೇ ವಿರಾಧ, ರಾಮಾಯಣದ ಕಾಲದಲ್ಲಿ ಬಂದಿರತಕ್ಕಂಥವನು. ಮುಂದೆ ಜನಮೇಜಯ ರಾಜ, ನಮ್ಮ ಪರೀಕ್ಷಿತ್ ರಾಜನ ಮಗ. ತ್ವಷ್ಟೃ ಸೂರ್ಯಾಂಶ ಯುಕ್ತನಾಗಿದ್ದಾನೆ. ಚಿತ್ರರಥ ಎಂಬತಕ್ಕಂತಹ ಗಂಧರ್ವನೇ ಜನಮೇಜಯ ರಾಜನಾಗಿ ಬಂದಿದ್ದಾನೆ. ಅವನೇ ದೊಡ್ಡ ಶ್ರೇಷ್ಠವಾದ ಸರ್ಪಯಾಗವನ್ನು ಮಾಡ್ತಾನೆ. ವೇದವ್ಯಾಸರ ಬಳಿಯಲ್ಲಿ ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ. ಮಹಾಭಾರತವನ್ನ ವೈಶಂಪಾಯನರ ಬಾಯಿಂದ ಕೇಳಿರ್ತಕ್ಕಂತಹ ಜನಮೇಜಯ. ಸಜ್ಜನರು ಹೊಗಳತಕ್ಕಂತಹ ದಮಘೋಷ ಮತ್ತು ಕಬಂಧ ಇಬ್ಬರು ಧನುಗಂಧರ್ವ, ಧನು ಎಂಬತಕ್ಕಂತಹ ಗಂಧರ್ವರ ಅವತಾರ. ಅಕ್ರೂರ ಸ್ವಯಂಭುವಸ್ಯ ಚ ಮನೋಹ ಪರಮಾಂಶಯುಕ್ತ ಆವೇಶಯುಕ್ ಕಮಲಜಸ್ಯ ಚ ಅಂತ ಶ್ರೀಮದ್ ಆಚಾರ್ಯ ಅಂತಾರೆ. ಮನು ಪದ್ಮ ಸಂಭವಯುತ ಅಕ್ರೂರ ಕಿಶೋರ ನೆನೆಸುವನು. ಕಿಶೋರ ನಾಮಕ ಗಂಧರ್ವ ಅಕ್ರೂರನಾಗಿ ಬಂದಿದ್ದಾನೆ. ಆ ಗಂಧರ್ವನಾಗಿ ಬಂದಿರತಕ್ಕಂಥ ಅಕ್ರೂರ ದೇವರ ಪಾದದಲ್ಲಿ ಹೊರಳಾಡಿ ಬಿಡ್ತಾನೆ. ಕೃಷ್ಣನ ಪಾದದ ಧೂಳಿಯನ್ನು ನೋಡಿ ಮಹಾಭಕ್ತ ದೇವರ ಪಾದದಲ್ಲಿ ಹೊರಳಾಡ್ತಾನೆ. ಅವನಲ್ಲಿ ಸ್ವಯಂಭೂಮನು ರಾಜನ ಸ್ವಯಂಭೂಮನುವಿನ ಆವೇಶ ಮತ್ತೆ ವಾಯುದೇವರ ಬ್ರಹ್ಮದೇವರ ಆವೇಶಯು ಕಮಲಜಸ್ಯ ಚ, ಬ್ರಹ್ಮದೇವರ ಆಯುಷ್ಯವು ಕೂಡ ಅವನಲ್ಲಿತ್ತು. ಅವನೇ ಕಿಶೋರ ಎಂಬತಕ್ಕಂಥ ಗಂಧರ್ವ ಅಕ್ರೂರನಾಗಿ ಬಂದಿದ್ದಾನೆ ಎಂಬುದನ್ನು ಕೂಡ ನಾವು ಈ 40ನೇ ಪದ್ಯದಲ್ಲಿ ನೋಡ್ತೀವಿ. ಅಕ್ರೂರ ಎಷ್ಟು ದೇವರ ಭಕ್ತ, ಇಷ್ಟು ದೇವರ ಭಕ್ತನಾದರೂ ಸತ್ರಾಜಿತ ರಾಜನ ಮನೆಯಲ್ಲಿದ್ದ ಸ್ಯವಂತಕ ಮಣಿಯನ್ನ ಕದ್ದು ಅದನ್ನು ತನ್ನ ಬಳಿಯಲ್ಲಿಟ್ಟುಕೊಂಡು, ಆ ಸ್ಯವಂತಕ ಮಣಿ ಬಹಳಷ್ಟು ಬಂಗಾರ ಕೊಡ್ತಾ ಇತ್ತು. ಅದನ್ನೇನು ಮಾಡಬೇಕು ಅಂತ ಯಜ್ಞಯಾಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಕಾಶಿಗೆ ಹೋಗಿ ಸ್ಯವಂತಕ ಮಣಿಯನ್ನು ಮತ್ತೆ ತರಿಸಬೇಕು ಅನ್ನುವ ನೆವನ ಮಾಡಿ ಭಗವಂತ ದ್ವಾರಕಾನಗರದಲ್ಲಿ ಮಳೆ ಇಲ್ಲದಂತೆ ಮಾಡಿದ. ಈ ಅಕ್ರೂರ ಇಲ್ಲ, ಅಕ್ರೂರ ಇದ್ರೆ ಮಳೆ ಬರ್ತಿತ್ತು ಅಂತ ಅಕ್ರೂರನಿಗೆ ಕೀರ್ತಿ. ಅಕ್ರೂರ ಬಂದ್ರೆ ಮಳೆ ಬರುತ್ತೆ ಅಂತ. ಮಳೆ ಬರುವುದು ಅಕ್ರೂರನಿಂದ ಅಲ್ಲ, ಸ್ಯವಂತಕ ಮಣಿಯಿಂದ. ಅದು ಗೊತ್ತಿಲ್ಲ. ಅಕ್ರೂರನನ್ನ ಏನಾರು ಮಾಡಿ ಕರೆಯೋಣ ಅಂತ ಕರೆಸ್ಕೊಂಡ. ಅಕ್ರೂರನು ತಿಳ್ಕೊಂಡಿದ್ದ ಕೃಷ್ಣನಿಗೆ ಗೊತ್ತಿಲ್ಲ ನನ್ನ ಹತ್ರ ಮಣಿ ಇರೋದು ಅಂತ. ಅವನ ಅಂಗಿ ಒಳಗಡೆ ಬಚ್ಚಿಟ್ಕೊಂಡು ಬಂದಿದ್ದ. ಸಭೆಯಲ್ಲಿ ಕೂತಾಗ ಕೃಷ್ಣ ಅದು ಇದು ಮಾತಾಡ್ತಾ ಮಾತಾಡ್ತಾ ನಿನಗೆ ಸತ್ಯಭಾಮೆಯನ್ನ ಕೊಡ್ತೀನಿ ಅಂತ ಕೇಳಿದ್ದ. ಕೊಡ್ಲಿಲ್ಲ. ನಮ್ಮ ಮಾವ ನನಗೆ ಕೊಟ್ಟ. ಆದರೂ ಪರವಾಗಿಲ್ಲ, ಸ್ಯವಂತಕ ಮಣಿಯಿಂದ ದೊಡ್ಡ ಗಲಾಟೆ ಆಗೋಯ್ತು. ನನಗೂ ಅಪವಾದ ಬಂತು, ಎಲ್ಲ ಆಯ್ತು. ನಿನ್ನ ಬಳಿಯೇ ಇದೆ ಸ್ಯವಂತಕ ಮಣಿ, ತೋರಿಸ್ಬಿಡು ಅಂದ್ಬಿಟ್ಟ ಕೃಷ್ಣ. ಈಗ ತೋರಿಸದೆ ಹೋದ್ರೆ ಸಭೆಯಲ್ಲಿ ಹಿಡ್ಕೊಂಡು ಕೃಷ್ಣ ಬಟ್ಟೆ ಬಿಚ್ಚಿ ತೋರಿಸಿಬಿಟ್ಟು ನೋಡ್ಬಿಟ್ಟ ಅಂದ್ರೆ ರೆಡ್ ಹ್ಯಾಂಡ್ ಆಗಿ ಕಳ್ಳ ಸಿಕ್ಬಿಡ್ತಾನೆ ಅಂತ. ಆಗ ಅಕ್ರೂರ ಕೂಡ ನಾನು ನಿನಗೆ ಕೊಡಬೇಕು ಅಂತಂದಿದ್ದಿಂದ ಪರಮಾತ್ಮನಿಗೆ ಅಕ್ರೂರ ಸ್ಯವಂತಕ ಮಣಿಯನ್ನು ಕೊಡ್ತಾನೆ ಎನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಇಂತಹ ಪರಮಾತ್ಮನ ಶ್ರೇಷ್ಠನಾದ ಭಕ್ತ ಅಕ್ರೂರ ತಾನು ಕೃಷ್ಣನ ದರ್ಶನಕ್ಕಾಗಿ ಬರುವಾಗ ಕೃಷ್ಣನ ಬಗ್ಗೆ ಬಹಳಷ್ಟು ಸ್ತೋತ್ರವನ್ನು ಮಾಡ್ತಾನೆ. ದೇವರ ಗುಣವನ್ನು ತಿಳಿದಿರ್ತಾನೆ. ನಮ್ಮ ಊರಲ್ಲಿ ಹುಟ್ಟಿದ ಪರಮಾತ್ಮ, ನಮ್ಮ ಊರಿನ ಕಾರಾಗೃಹದಲ್ಲಿ ಮಧುರೆಯಲ್ಲಿ ಹುಟ್ಟಿದ ಕೃಷ್ಣ ಇವತ್ತು ಇಲ್ಲಿಗೆ ಬಂದಿದ್ದಾನೆ, ಮಧುರಾದಲ್ಲಿದ್ದಾನೆ. ಆ ದೇವರನ್ನ ನೋಡ್ತೇನೆ, ನನ್ನ ಆಲಿಂಗನ ಮಾಡಿಕೊಡ್ತಾನೆ. ಇವತ್ತು ನನ್ನ ಪುಣ್ಯೋದಯವಾಗಿದೆ, ಭಗವಂತನ ದರ್ಶನವಾಗುತ್ತೆ. ನನ್ನ ಹಿಂದಿನವರು ಏನು ಪುಣ್ಯ ಮಾಡಿದ್ರು ಆ ಪುಣ್ಯದ ಬಲದಿಂದ ಇವತ್ತು ನನಗೆ ಕೃಷ್ಣನ ದರ್ಶನವಾಗ್ತಾ ಇದೆ ಎಂಬುದೆಲ್ಲ ಸ್ಮರಣೆ ಮಾಡಿದ. ಮನು ಪದ್ಮ ಸಂಭವಯುತ ಅಕ್ರೂರ ಕಿಶೋರ ನೆನೆಸುವನು ಎಂಬುದಾಗಿ ಸ್ವಯಂಭುವ ಮನು ಪದ್ಮ ಸಂಭವ ಬ್ರಹ್ಮನಿಂದ ಯುಕ್ತನಾಗಿ ಕಿಶೋರ ನಾಮಕ ಗಂಧರ್ವ ಅಕ್ರೂರನಾಗಿ
ಅವತಾರವನ್ನು ಮಾಡ್ತಾನೆ. ಇದೆಲ್ಲವನ್ನ ಜಗನ್ನಾಥದಾಸರು ಪರಮಶ್ರೇಷ್ಠವಾದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇರುವುದನ್ನ ಅಧ್ಯಯನ ಮಾಡಿದವರಿಗೆ, ಮಾಡದೇ ಇದ್ದವರಿಗೂ ಕೂಡ ಸಂಗ್ರಹವಾಗಲಿ ಎನ್ನುವ ಉದ್ದೇಶದಿಂದ ಪರಮೋಚ್ಚವಾದ ಹರಿಕಥಾಮೃತ ಸಾರದ ಈ ಒಂದು ಬೃಹತ್ತಾರತಮ್ಯ ಸಂಧಿಯಂತೆ ನಿರ್ಮಾಣ ಮಾಡಿ, ದಶಪ್ರಮತಿ ಮತಾಬ್ಧಿಯೊಳು ಸುಮನ ಸರಣಿಪ ರತ್ನಗಳ ಅವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳೊಳಗೆ ಪೋಣಿಸಿ ಹಸುಪತಿ ಪ್ರಾಣೇಶನಿಗರ್ಪಿಸಿದೆ. ಶ್ರೀಮದ್ ಆನಂದ ತೀರ್ಥರ ಶ್ರೇಷ್ಠವಾದ ಗ್ರಂಥಗಳೆಂಬತಕ್ಕಂತಹ ಸಮುದ್ರದಲ್ಲಿರುವ ಅನೇಕ ರತ್ನಗಳನ್ನು ಹೆಕ್ಕಿ ತೆಗೆದು ನಾನು ನಿಮಗೆ ಇದನ್ನು ಕೊಟ್ಟಿದ್ದೀನಿ ಅಂತಾರೆ ಜಗನ್ನಾಥದಾಸರು. ಎಷ್ಟು ಕರುಣಾಳುಗಳು! ಹೀಗೆ 27ನೇ ಕಕ್ಷದಲ್ಲಿ ಬರುವ ಕೆಲವರ ಬಗ್ಗೆ ಜಗನ್ನಾಥದಾಸರು ಹೇಳಿದ್ದಾರೆ. ಉದ್ವಹ ಅಮೃತ ಅನ್ವಿತ ವಿರಾದ ದ್ವಿತೀಯ ಸಂಜಯನು ತುಂಬುರು ವಿದ್ವದುತ್ತಮ ಜನಮೇಜಯ ತ್ವಷ್ಟೃಯುತ ಚಿತ್ರರಥ. ಈ ಜನಮೇಜಯ ಯಾರಪ್ಪ ಅಂದ್ರೆ ತ್ವಷ್ಟೃ ಎಂಬತಕ್ಕಂಥ ಸೂರ್ಯಾಂಶಯುಕ್ತನಾಗಿರ್ತಕ್ಕಂಥ ಚಿತ್ರರಥ ಎಂಬತಕ್ಕಂಥ ಗಂಧರ್ವನ ಅವತಾರ ಜನಮೇಜಯ ರಾಜ. ಸರ್ಪಯಾಗವನ್ನು ಮಾಡ್ತಾನೆ, ಕೊನೆಗೆ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಯಜ್ಞ ಪರಿಪೂರ್ತಿ ಆಗೋದಿಲ್ಲ. ಇವೆಲ್ಲ ಕಥೆ ನಮ್ಮ ಜನಮೇಜಯ ರಾಜನ ಕಥೆ. ವೈಶಂಪಾಯನರಿಂದ ಶ್ರೇಷ್ಠವಾದ ಭಾರತವನ್ನು ಕೇಳಿದ ಮಹಾರಾಯ ಮುಂದೆ ಸದ್ವಿನುತದ ಮಘೋಷಕ ಕದಂಬದ್ವಯರು ಗಂಧರ್ವದನು ಮನು ಪದ್ಮ ಸಂಭವಯುತ ಕ್ರೂರ ಕಿಶೋರನೆನಿಸುವನು ಎಂಬುದಾಗಿ 40 ಪದ್ಯಗಳ ತನಕ ಜಗನ್ನಾಥದಾಸರು ಹೇಳಿದ್ದಾರೆ. ಮುಂದೆ ಏನು ಹೇಳ್ತಾರೆ ಎಂಬುದನ್ನ ಮುಂದಿನ ಸಂಚಿಕೆಯ ಪಾಠದಲ್ಲಿ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಸುತ ಸ್ವಭಾವಂ ಕರೋಮಿ ಯದ್ಯಸ್ಯ ಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಯಂಚ ಭವೇತ್ ತತ್ಸರ್ವಂ ಕ್ಷಮಿತಾದೇವ. ನಾರಾಯಣ ನಮೋಸ್ತುತೆ. ಹರೇ ನಮಃ.